ಇವತ್ತು ನಾವು ಸ್ಟ್ರಾಂಗ್ ವರ್ಸಸ್ ವೀಕ್ ಲೆವೆಲ್ಸ್ ಯಾವ್ಯಾವುದು ಅಂತ ತಿಳ್ಕೊತೀವಿ. ಸ್ಟ್ರಾಂಗ್ ಲೆವೆಲ್ಸ್ ಅಲ್ಲಿ ಯಾವ ತರ ಟ್ರೇಡ್ ಪ್ಲೇಸ್ ಮಾಡಬೇಕು, ಹಾಗೆ ಸ್ಟ್ರಾಂಗ್ ಲೆವೆಲ್ಸ್ ನ ಹೇಗೆ ಐಡೆಂಟಿಫೈ ಮಾಡಬೇಕು, ಹಾಗೆ ಸ್ಟ್ರಾಂಗ್ ಲೆವೆಲ್ಸ್ ಯಾವ ತರ ವರ್ಕ್ ಆಗುತ್ತೆ, ಅದೇ ರೀತಿ ವೀಕ್ ಲೆವೆಲ್ಸ್ ಅಲ್ಲಿ ಯಾವ ತರ ಟ್ರೇಡ್ಸ್ ತಗೋಬೇಕು, ವೀಕ್ ಲೆವೆಲ್ಸ್ ನ ಹೇಗೆ ಐಡೆಂಟಿಫೈ ಮಾಡಬೇಕು, ಹಾಗೆ ವೀಕ್ ಲೆವೆಲ್ಸ್ ಅಲ್ಲಿ ಏನೇನ್ ಮಾಡಬಾರ್ದು ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊತೀವಿ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. ಎ ಟು ಝೆಡ್ ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟ್ ಸ್ಟ್ರಾಂಗ್ ವರ್ಸಸ್ ವೀಕ್ ಲೆವೆಲ್ಸ್ ಬೇಸಿಕ್ಸ್. ಅಂದ್ರೆ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡಿದ್ರಿ, ಅದರಲ್ಲಿ ಎಲ್ಲಾನು ಸ್ಟ್ರಾಂಗ್ ಲೆವೆಲ್ಸ್ ಆಗಿರಲ್ಲ, ಹಾಗೆ ಎಲ್ಲಾನು ವೀಕ್ ಲೆವೆಲ್ಸ್ ಆಗಿರಲ್ಲ, ಓಕೆನಾ? ಅದ್ರದ್ದು ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ, ಮೊದಲಿಗೆ ವಾಟ್ ಆರ್ ಸ್ಟ್ರಾಂಗ್ ಅಂಡ್ ವೀಕ್ ಲೆವೆಲ್ಸ್, ಯಾವ್ಯಾವುದು ಸ್ಟ್ರಾಂಗ್ ಅಂಡ್ ವೀಕ್ ಲೆವೆಲ್ಸ್ ಅಂತ ಇವತ್ತು ನೋಡೋಣ. ನಾಟ್ ಆಲ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ ಆರ್ ಈಕ್ವಲ್. ಅಂದ್ರೆ ಎಲ್ಲಾ ಸಪೋರ್ಟ್ ಎಲ್ಲಾ ರೆಸಿಸ್ಟೆನ್ಸ್ ಸೇಮ್ ಅಮೌಂಟ್ ಆಫ್ ಬೈಯರ್ಸು ಸೆಲ್ಲರ್ಸು ಇರಲ್ಲ, ಓಕೆನಾ? ಯಾವತ್ತು ಅದು ಈಕ್ವಲ್ ಆಗೇ ಇರಲ್ಲ. ಸ್ಟ್ರಾಂಗ್ ಲೆವೆಲ್ ನೋಡಿದರೆ ಹೋಲ್ಡ್ಸ್ ಪ್ರೈಸ್ ಕೌಸಸ್ ಬಿಗ್ ರಿಯಾಕ್ಷನ್. ಅಂದ್ರೆ ಯಾವತ್ತು ಸ್ಟ್ರಾಂಗ್ ಲೆವೆಲ್ಸ್ ನೋಡೋದಾದ್ರೆ, ಸಪೋರ್ಟ್ ಲೆವೆಲ್ಸ್ ನೋಡೋದಾದ್ರೆ ಯಾವತ್ತು ಆ ಪ್ರೈಸ್ ನ ಹಿಡ್ದಿಡ್ಕೊಂಡಿರುತ್ತೆ, ಹಾಗೆ ಆ ಪ್ರೈಸ್ ಬಂದಂಗೆ ಬೌನ್ಸ್ ಬ್ಯಾಕ್ ಆಗ್ತಾನೆ ಇರುತ್ತೆ, ಓಕೆನಾ? ಅಲ್ಲಿ ಬೌನ್ಸ್ ಬ್ಯಾಕ್ ಅನ್ನೋದು ಏನ್ ಸಿಂಪಲ್ ಆಗಿ ಆಗಲ್ಲ, ಸ್ಟ್ರಾಂಗ್ ಮೊಮೆಂಟಮ್ ಅನ್ನೋದು ಬರುತ್ತೆ, ಓಕೆನಾ? ಹಾಗೆ ವೀಕ್ ಲೆವೆಲ್ ನೋಡೋದಾದ್ರೆ ಬ್ರೇಕ್ಸ್ ಈಸಿಲಿ. ಅಂದ್ರೆ ವೀಕ್ ಲೆವೆಲ್ಸ್ ಯಾವ್ದು ಅಂತಂದ್ರೆ, ಇವಾಗ ಸಪೋರ್ಟ್ ಇರುತ್ತೆ, ಅದನ್ನ ಬೇಗ ಬ್ರೇಕ್ ಮಾಡಿ ಹೋಗ್ಬಿಡುತ್ತೆ ಕೆಳಗಡೆಗೆ ಅಥವಾ ಮೇಲ್ಗಡೆಗೆ, ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ಮೇಲ್ಗಡೆಗೆ ಹೋಗ್ಬಿಡುತ್ತೆ. ಸೊ ಅದನ್ನೇ ನಾವು ಬ್ರೇಕ್ಸ್ ಈಸಿಲಿ ಸ್ಮಾಲ್ ರಿಯಾಕ್ಷನ್, ಅಂದ್ರೆ ರಿಯಾಕ್ಷನ್ ಅನ್ನೋದು ತುಂಬಾ ಚಿಕ್ಕದಾಗಿರುತ್ತೆ, ಅದನ್ನೇ ನಾವು ವೀಕ್ ಲೆವೆಲ್ಸ್ ಅಂತ ಕರಿತೀವಿ. ನವಿಂಗ್ ದಿ ಡಿಫರೆನ್ಸ್ ಈಕ್ವಲ್ ಟು ಬೆಟರ್ ಎಂಟ್ರೀಸ್ ಪ್ಲಸ್ ಫೀವರ್ ಲಾಸಸ್. ಅಂದ್ರೆ ನಿಮಗೆ ಇದ್ರ ಬಗ್ಗೆ ಇದ್ರದ್ದು ಡಿಫರೆನ್ಸ್ ಏನಾದ್ರು ಗೊತ್ತಾದ್ರೆ ನಿಮಗೆ ರಿಸಲ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ, ಅದಾದ್ಮೇಲೆ ಲಾಸಸ್ ಅನ್ನೋದು ಕಮ್ಮಿ ಆಗುತ್ತೆ, ಓಕೆನಾ? ಸ್ಟ್ರಾಂಗ್ ಲೆವೆಲ್ಸ್. ವಾಟ್ ಈಸ್ ಎ ಸ್ಟ್ರಾಂಗ್ ಲೆವೆಲ್? ಸ್ಟ್ರಾಂಗ್ ಲೆವೆಲ್ ಅಂದ್ರೆ ಏನು? ಎ ಲೆವೆಲ್ ವೇರ್ ಪ್ರೈಸ್ ರಿಯಾಕ್ಟ್ಸ್ ಮಲ್ಟಿಪಲ್ ಟೈಮ್ಸ್. ಅಂದ್ರೆ ಒಂದು ಪ್ರೈಸ್ಗೆ ಮಲ್ಟಿಪಲ್ ಟೈಮ್ಸ್ ಅದು ಟಚ್ ಆಗ್ತಿದೆ ಅಂತಂದ್ರೆ ಅದನ್ನ ನಾವು ಸ್ಟ್ರಾಂಗ್ ಲೆವೆಲ್ ಅಂತ ಹೇಳ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಹಿಂಗೆ ಮೇಲೋಗಿ ಇದೇ ಪ್ರೈಸಿಗೆ ಬಂದು ಮತ್ತೆ ಇದೇ ಪ್ರೈಸಿಗೆ ಬಂದು ಈ ತರ ಟಚ್ ಆಗ್ತಿದೆ ಅಂತಂದ್ರೆ ನೋಡಿ, ಈ ಲೆವೆಲ್ಸ್ ಕಾಣಿಸ್ತಿದ್ಯಾ? ಇದನ್ನ ನಾವು ಸ್ಟ್ರಾಂಗ್ ಲೆವೆಲ್ ಅಂತ ಕರಿತೀವಿ. ಶೋಸ್ ಎ ಸ್ಟ್ರಾಂಗ್ ರಿಜೆಕ್ಷನ್. ಅಂದ್ರೆ ಇಲ್ಲಿ ನಿಮಗೆ ನೋಡೋದಾದ್ರೆ ಸ್ಟ್ರಾಂಗ್ ಕ್ಯಾಂಡಲ್ಗಳು ಇರ್ತವೆ, ಓಕೆನಾ? ಆವಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ಇದು ಸ್ಟ್ರಾಂಗ್ ಲೆವೆಲ್ ಅಂತ. ಮೂವ್ಸ್ ಶಾರ್ಪ್ಲಿ ಅವೇ. ಅಂದ್ರೆ ಮಾರ್ಕೆಟಿಂಗ್ ಹೋಗಿ ಬಿದ್ದಿದ ತಕ್ಷಣ ಶಾರ್ಪ್ ಬೇಗ ಹೋಗುತ್ತೆ, ಹಿಂಗೆ ಸುಮ್ನೆ ಹಿಂಗ್ ಮಾರ್ಕೆಟ್ ಮೂವ್ ಆಗಿ ಹಿಂಗೆ ಚಿಕ್ಕದಾಗಿ ಏನು ಹೋಗಲ್ಲ, ಓಕೆನಾ? ಸಡನ್ ಮೂವ್ಮೆಂಟ್ ಆಗ್ತಿದೆ ಒಂದು ಪ್ಲೇಸ್ ಇಂದ ಅಂತಂದ್ರೆ ಅದನ್ನ ನಾವು ಸ್ಟ್ರಾಂಗ್ ಲೆವೆಲ್ ಅಂತ ಕರಿತೀವಿ, ಓಕೆನಾ? ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾರೆ ಅದ್ರದ್ದು ಮಲ್ಟಿಪಲ್ ಟಚಸ್. ಅಂದ್ರೆ ಯಾವತ್ತು ಸ್ಟ್ರಾಂಗ್ ಲೆವೆಲ್ ಅಲ್ಲಿ 2 or 3+ ಟಚಸ್ ಇರಬೇಕು, ಓಕೆನಾ? ಅಂದ್ರೆ ಒಂದು ಲೆವೆಲ್ ಈ ತರ ಆಗ್ತಿದೆ ಅಂತಂದ್ರೆ ಮಿನಿಮಮ್ 2 ಮೇಲೆ ಇರಬೇಕು, ಓಕೆನಾ? ಮಿನಿಮಮ್ 2 ಇದ್ರೆ ನೀವು ಅದನ್ನ ಒಂದು ಸಪೋರ್ಟ್ ಅಂತ ಕನ್ಸಿಡರ್ ಮಾಡ್ಬೋದು, ಸಿಂಗಲ್ ಆಗಿದ್ರು ಸಪೋರ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಏನಂತಂದ್ರೆ ಅದು ಸ್ಟ್ರಾಂಗ್ ಲೆವೆಲ್ ವೀಕ್ ಲೆವೆಲ್ ಅಂತ ನಿಮಗೆ ನೋಡಿದ್ರೆ ಗೊತ್ತಾಗ್ಬೇಕು. ಈ ತರ 3 ಟೈಮ್ಸ್ ಏನಾದ್ರು ಟಚ್ ಆಗ್ತಿದೆ ಅಂದ್ರೆ ಅದನ್ನ ನಾವು ಸ್ಟ್ರಾಂಗ್ ಲೆವೆಲ್ ಅಂತ ಕರಿತೀವಿ. ಸ್ಟ್ರಾಂಗ್ ಬೌನ್ಸ್ ಬಿಗ್ ಕ್ಯಾಂಡಲ್ಸ್. ಅಂದ್ರೆ ಈ ಟಚ್ ಆಗಿರೋ ಪಾಯಿಂಟ್ಸ್ ಅಲ್ಲೆಲ್ಲ ನಿಮಗೆ ಸ್ಟ್ರಾಂಗ್ ಕ್ಯಾಂಡಲ್ ಇರಬೇಕು, ಓಕೆನಾ? ಸ್ಟ್ರಾಂಗ್ ಕ್ಯಾಂಡಲ್ ಮತ್ತೆ ಬಿಗ್ ಮೂವ್ ಇರಬೇಕು, ಸಡನ್ ಮೂವ್ ಇರಬೇಕು. ಹಿಂಗೆ ಲೈಟ್ ಆಗಿ ಹಿಂಗೆ ನಿದ್ದೆ ಮಾಡ್ಕೊಂಡು ಹೋಯ್ತಿದ್ರೆ ಅಲ್ಲಿ ಸ್ಟ್ರಾಂಗ್ ಮೂವ್ಮೆಂಟ್ಸ್ ಇಲ್ಲ ಅಂತ ಅರ್ಥ, ಓಕೆನಾ? ಕ್ಲಿಯರ್ ರಿಯಾಕ್ಷನ್, ವಿಕ್ಸ್ ಆರ್ ರಿವರ್ಸಲ್ಸ್. ಅಂದ್ರೆ ಇಲ್ಲಿಂದ ಯಾವತ್ತು ರಿಜೆಕ್ಷನ್ ಆಗ್ಬೇಕಾದ್ರೆ ಬೈಯರ್ಸ್ ಸ್ಟ್ರಾಂಗ್ ಆಗಿ ಬರ್ತಿದಾರಾ ಅನ್ನೋದು ನೋಡ್ಬೇಕು.
ಬಯರ್ಸ್ ಆರ್ ಸೆಲ್ಲರ್ಸ್. ಓಕೆ, ಈ ಪ್ಲೇಸ್ ಅಲ್ಲಿ ನೋಡೋದಾದ್ರೆ ಸೆಲ್ಲರ್ಸ್ ಸ್ಟ್ರಾಂಗ್ ಇರಬೇಕು, ಇದನ್ನ ಸ್ಟ್ರಾಂಗೆಸ್ಟ್ ಲೆವೆಲ್ ಅಂತ ಕರಿತೀವಿ. ಅದೇ ಈ ಪ್ಲೇಸ್ ಅಲ್ಲಿ ನೋಡೋದಾದ್ರೆ ಬೈಯರ್ಸ್ ಸ್ಟ್ರಾಂಗ್ ಇರಬೇಕು. ವರ್ಕ್ಸ್ ಆನ್ ಹೈಯರ್ ಟೈಮ್ ಫ್ರೇಮ್ H4 ಅಂಡ್ H1 ಅಂಡ್ H4. ನಾನು ಟೈಮ್ ಫ್ರೇಮ್ಸ್ ಅಲ್ಲೇ ನಿಮ್ಗೆ ಹೇಳಿದೆ ಯಾವ್ಯಾವ ಟೈಮ್ ಫ್ರೇಮ್ಸ್ ಇದೆ ಅಂತ. ಗೊತ್ತಿಲ್ಲ ಅಂತಂದವರು ಪ್ರೀವಿಯಸ್ ವಿಡಿಯೋನ ನೀವು ನೋಡ್ಬೋದು. ಇದು ಯಾವತ್ತು ವರ್ಕ್ ಆಗೋದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ. ಓಕೆನಾ, ನೀವು 1 ಮಿನಿಟ್ ಅಲ್ಲಿ ಹಾಕ್ಬಿಟ್ಟು ಸಪೋರ್ಟ್ ಅಲ್ಲಿ ಯಾವ ಪ್ಲೇಸ್ ವರ್ಕ್ ಆಗ್ತಿಲ್ಲ ಅಂತಂದ್ರೆ ನಡೆಯಲ್ಲ. ನೀವು H1 ಅಥವಾ H4 ಅಂದ್ರೆ 1 ಅವರ್ ಕ್ಯಾಂಡಲ್ ಅಥವಾ H4 ಕ್ಯಾಂಡಲ್ ನ ನೀವು ನೋಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಪ್ರೈಸ್ ಇಟ್ಸ್ ಲೆವೆಲ್ ಸ್ಟ್ರಾಂಗ್ ಬೌನ್ಸ್. ಅಂದ್ರೆ ಒಂದು ಪ್ರೈಸ್ಗೆ ಮಾರ್ಕೆಟ್ ಬರ್ತಿದೆ ಅಂತಂದಂಗೆ ಸಡನ್ ಪ್ರೈಸ್ ಮೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗುತ್ತೆ. ಓಕೆನಾ, ಕಮ್ಸ್ ಬ್ಯಾಕ್ ಅಗೈನ್, ಬೌನ್ಸ್ ಅಗೈನ್. ಅಂದ್ರೆ ಮತ್ತೆ ಅದೇ ಪ್ಲೇಸಿಗೆ ಬರುತ್ತೆ, ಮತ್ತೆ ಬೌನ್ಸ್ ಆಗುತ್ತೆ. ದಟ್ ಲೆವೆಲ್ ಈಕ್ವಲ್ ಟು ಸ್ಟ್ರಾಂಗ್ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್. ಅಂದ್ರೆ ಆ ಲೆವೆಲ್ ನ ನಾವು ಸ್ಟ್ರಾಂಗ್ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸಿಂಪಲ್ ಎಕ್ಸಾಂಪಲ್ ನೋಡೋದಾದ್ರೆ ಮಾರ್ಕೆಟ್ ನೋಡಿ ಹಿಂಗೆ ಸ್ಟ್ರಾಂಗ್ ಆಗಿ ಮೇಲಕ್ಕೆ ಹೋಯ್ತು, ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಯ್ತು. ಇಲ್ಲಿಂದ ಮತ್ತೆ ಸ್ಟ್ರಾಂಗ್ ಆಗಿ ಬ್ಯಾಕ್ ಹೋಯ್ತು, ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಯ್ತು, ಮತ್ತೆ ಸ್ಟ್ರಾಂಗ್ ಆಗಿ ಬೌನ್ಸ್ ಆಯ್ತು. ಸೊ ಇಲ್ಲಿ ನೋಡಿ, ಇದು ಸ್ಟ್ರಾಂಗ್ ಬೌನ್ಸ್ ಇರೋದ್ರಿಂದ ಸಪೋರ್ಟ್ ಅಲ್ಲಿ ಬೌನ್ಸ್ ಆಗ್ತಿದೆ. ಓಕೆನಾ, ಹಾಗೆ ಇಲ್ಲಿ ರೆಸಿಸ್ಟೆನ್ಸ್ ಅಲ್ಲೂ ಬೌನ್ಸ್ ಆಗ್ತಿದೆ. ನಿಮಗೆ ಮಾರ್ಕೆಟ್ ಕೆಲವೊಂದ್ಸಲ ಹೆಂಗಿರುತ್ತೆ ಅಂತಂದ್ರೆ ಹಿಂಗೋಗುತ್ತೆ, ಹಿಂಗೋಗುತ್ತೆ, ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ, ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಬರುತ್ತೆ. ಸೊ ಇದನ್ನು ನಾವು ಸ್ಟ್ರಾಂಗೆಸ್ಟ್ ಲೆವೆಲ್ ಅಂತಾನೆ ಕರೆಯೋದು. ಓಕೆನಾ, ಮಾರ್ಕೆಟ್ ಯಾವತ್ತು ಸೈಡ್ ವೇಸ್ ಅಲ್ಲ, ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ್ಲೂ ಈ ತರ ಸ್ಟ್ರಾಂಗೆಸ್ಟ್ ಲೆವೆಲ್ ನ ರೀಚ್ ಮಾಡಿ ಮತ್ತೆ ಮತ್ತೆ ಹೋಗುತ್ತೆ. ಇದನ್ನ ನಾವು ಸ್ಟ್ರಾಂಗೆಸ್ಟ್ ಲೆವೆಲ್ ಅಂತ ಕರಿತೀವಿ. ಅದೇ ಸಪೋರ್ಟ್, ಅದೇ ಏನಾದ್ರೂ ಇದು ಉಲ್ಟಾ ಆದ್ರೆ, ಓಕೆನಾ, ಈ ತರ ಉಲ್ಟಾ ಆದ್ರೆ ಇದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿ. ಟ್ರೇಡಿಂಗ್ ಐಡಿಯಾ: ಬೈ ಎಟ್ ಸ್ಟ್ರಾಂಗ್ ಸಪೋರ್ಟ್, ಸೆಲ್ ಎಟ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್. ಅಂದ್ರೆ ಸ್ಟ್ರಾಂಗ್ ಸಪೋರ್ಟ್ ಇದ್ದಾಗ ಬೈ ಮಾಡ್ತೀವಿ, ಇಲ್ಲೆಲ್ಲ ನೋಡಿ ಈ ಪ್ಲೇಸ್ ಅಲ್ಲಿ ಸ್ಟ್ರಾಂಗ್ ಬೈಯರ್ಸ್ ಇದಾರೆ ಅಂತ ಬೈ ಮಾಡ್ತೀವಿ. ಹಾಗೆ ಸೆಲ್ ಎಟ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್, ನಾವು ಸೆಲ್ಲರ್ಸ್ ಇಲ್ಲಿ ರೆಸಿಸ್ಟೆನ್ಸ್ ಆಗಿದ್ರೆ ನಾವು ಸೆಲ್ ಮಾಡ್ತೀವಿ. ಓಕೆನಾ, ಹೈ ಪ್ರೊಬಬಿಲಿಟಿ ಟ್ರೇಡ್ಸ್ ಈ ತರ ನೋಡ್ಬೇಕಾದ್ರೆ ನಮಗೆ ಹೈ ಪ್ರೊಬಬಿಲಿಟಿ ಟ್ರೇಡ್ಸ್ ಸಿಗುತ್ತೆ. ಟ್ರೇಡಿಂಗ್ ವ್ಯೂ ಅಲ್ಲಿ ಇದ್ರದ್ದು ಎಕ್ಸಾಂಪಲ್ ನೋಡೋಣ. ಮಾರ್ಕೆಟ್ ನೋಡಿ, ನಮಗೆ ಫಸ್ಟ್ 2 ಟಚ್ ಪಾಯಿಂಟ್ಸ್ 1 ಅವರ್ ಅಲ್ಲಿ ಸಿಕ್ಕಿದೆ. ನೋಡಿ ಇದು 1 ಅವರ್ ಟೈಮ್ ಫ್ರೇಮ್, 1 ಅವರ್ ಅಲ್ಲಿ 2 ಟಚ್ ಪಾಯಿಂಟ್ ಸಿಕ್ಕಿದೆ. ಸೊ ಅಲ್ಲಿ ಸಪೋರ್ಟ್ ಅಂತ ಮಾರ್ಕ್ ಮಾಡ್ಕೊಂಡು, ಹಾಗೆ ಮಾರ್ಕೆಟ್ ಏನಾಯ್ತು, ಇಲ್ಲಿಂದ ಅಗ್ರೆಸಿವ್ ಬೈಂಗ್ ನಡೆದಿದೆ. ನೋಡಿ ಇಲ್ಲಿ ಗ್ರೀನ್ ನಮಗೆ ನೋಡೋದಾರೆ ಗೊತ್ತಾಗುತ್ತೆ, ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಎಂಟರ್ ಆಗಿದ್ದಾರೆ ಅಂತ ಅರ್ಥ. ಇಷ್ಟು ಅಗ್ರೆಸಿವ್ ಗ್ರೀನ್ ಕ್ಯಾಂಡಲ್ಸ್ ಕಾಣಿಸ್ತಿದೆ ಅಂತಂದ್ರೆ ಇಲ್ಲಿ ನಮಗೆ ಇನ್ಸ್ಟಿಟ್ಯೂಷನ್ಸ್ ಗಳು ಬೈಯಿಂಗ್ ನಡೀತಿದೆ ಅಂತ ಅರ್ಥ. ಓಕೆನಾ, ಈ ಪ್ರೈಸ್ ಬಂದಂಗೆ ನಾವು ಒಂದು ಕನ್ಫರ್ಮೇಶನ್ಸ್ ನ ತಗೋಬಹುದು. ಇಲ್ಲಿ ಸ್ಟ್ರಾಂಗ್ ಆಗಿ ಇಲ್ಲಿಂದ ಮೊಮೆಂಟಮ್ ಕೊಟ್ಟು ಇಲ್ಲಿಗೆ ರೀಚ್ ಆಗಿರೋದ್ರಿಂದ ಸೊ ಇಲ್ಲಿ ಮತ್ತೆ ರಿಯಾಕ್ಟ್ ಆಗ್ಬೋದು ಅಂತ. ಪ್ರೈಸ್ ಏನಾಯ್ತು, ಅದೇ ಪ್ಲೇಸಿಗೆ ಬಂದಾಗ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಅನ್ನೋದು ಕೊಡ್ತು. ಬಟ್ ಅದಾದ್ಮೇಲೆ ಇಲ್ಲಿಗೆ ಬಂದು ಮತ್ತೆ ನೋಡಿ ಇಲ್ಲಿಂದ ಸ್ಟ್ರಾಂಗ್ ಬೌನ್ಸ್ ಆಯ್ತು. ಕಾಣಿಸ್ತಿದ್ಯಾ, ಇಲ್ಲಿಂದ ಒಂದೇ ಕ್ಯಾಂಡಲ್ ಅಲ್ಲಿ ಇಲ್ಲಿಗೆ ಹೋಯ್ತು, 1 ಅವರ್ ಅಲ್ಲೇ ಇಲ್ಲಿ ಗಂಟ ಹೋಯ್ತು. ಬಿಕಾಸ್ ಇಲ್ಲಿ ಮತ್ತೆ ಇನ್ಸ್ಟಿಟ್ಯೂಷನ್ಸ್ ಎಂಟರ್ ಆದ್ರು. ಅದೇ ತರ ಪ್ರೈಸ್ ಏನಾಯ್ತು, ಮತ್ತೆ ಬಂದು ಇಲ್ಲಿ ಎಲ್ಲರದ್ದು ಸ್ಟಾಪ್ ಲಾಸ್ ಕನೆಕ್ಟ್ ಮಾಡ್ಕೊಂಡ್ರು, ಮತ್ತೆ ಬೈಯಿಂಗ್ ಸ್ಟ್ರಾಂಗ್ ಆಗಿ ನಡೀತಾ ಹೋಯ್ತು. ಇಲ್ಲಿ ಗಂಟ ಸ್ಟ್ರಾಂಗ್ ನಡೀತು, ಅದಾದ್ಮೇಲೆ ನಿಧಾನವಾಗಿ ಸ್ಲೋ ಆಗಕ್ಕೆ ಸ್ಟಾರ್ಟ್ ಆಯ್ತು, ಬೈಯಿಂಗ್ ಸ್ಲೋ ಆಗಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ನೀವು ಇಲ್ಲಿ ಕಾಯ್ಕೊಂಡು ಕೂರೋದ್ರಲ್ಲಿ ಅರ್ಥ ಇಲ್ಲ. ಬಿಕಾಸ್ ಏನಕ್ಕೆ ಹೇಳಿ, ಇವಾಗ ಆಲ್ರೆಡಿ ಒಂದ್ಸಲ ಸ್ಟ್ರಾಂಗ್ ಆಗಿ ಹೋಗಿರೋದ್ರಿಂದ 2ನೇ ಸಲ ಹೋಗೋ ಚಾನ್ಸಸ್ ಇದೆ. 2ನೇ ಸಲ ಹೋದಾಗಿಂದ 3ನೇ ಸಲನೂ ಹೋಗೋ ಚಾನ್ಸಸ್ ಇದೆ. ಬಟ್ 4th ಟೈಮ್ಸ್ ನೀವು ಇಲ್ಲಿ ಕ್ಯಾಂಡಲ್ಸ್ ನೋಡೋದಾದ್ರೆ ನೋಡಿ, ಇಲ್ಲಿಂದ ಮೂವ್ಮೆಂಟ್ಸ್ ಅನ್ನೋದು ಚಿಕ್ಕದಾಗಿ ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ ಟಚ್ ಮಾಡಿರೋದು. ಸ್ಟ್ರಾಂಗ್ ಆಗಿ ಈ ತರ ಒಂದೇ ಕ್ಯಾಂಡಲ್ ಅಲ್ಲಿ ಏನು ಹೋಗಿಲ್ಲ. ಸೊ ಇಲ್ಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಅರ್ಥ. ಸೊ ಇಲ್ಲಿ ಬೈಯಿಂಗ್ ಆದವ್ರಿಗೆ ಯಾರಿಗೂ ಬೈಯಿಂಗ್ ಟ್ರೇಡ್ ಸಿಗ್ಲೇ ಇಲ್ಲ. ಕಾಣಿಸ್ತಿದ್ಯಾ? ಇವಾಗ ನೋಡಿ, ಇಲ್ಲಿಂದ ನಾವು ಏನು ಬೈ ಆಪರ್ಚುನಿಟಿ ನೋಡ್ಬೇಕು. ಸ್ಟ್ರಾಂಗೆಸ್ಟ್ ಲೆವೆಲ್ ಅಲ್ಲಿ ಬೈ ಮಾಡೋದಾದ್ರೆ ನಾವು ಅದನ್ನ ಲಾಂಗ್ ಪೊಸಿಷನ್ ಇಂದ ನೋಡ್ತೀವಿ. ಓಕೆನಾ, ನಿಮಗೆ ಇಲ್ಲಿ ನೋಡ್ತಿರ್ಬೋದು, ಇದನ್ನ ನಾವು ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ ಕರಿತೀವಿ. ಇಲ್ಲಿ ಕೆಳಗಡೆ ಕಾಣಿಸ್ತಿದ್ಯಾ, ಈ 33.7 ಹಾಗೆ 109.5 ಅಂತ, ಇದು ಪಿಪ್ಸ್. ಆಕ್ಚುಲಿ ಇಷ್ಟು ಪಿಪ್ಸ್ ಎಸ್ ಎಲ್. ನೀವು ಇವಾಗ ಝೋನ್ ಕೆಳಗಡೆ ಎಸ್ ಎಲ್ ಇಡ್ತೀರಾ ಅಂದ್ರೆ 27.9 ಪಿಪ್ಸ್ ಅನ್ನೋದು ನಿಮ್ದು ಸ್ಟಾಪ್ ಲಾಸ್. ಅದೇ ಡಿ ಪಿ ಅನ್ನೋದು 109.5 ಪಿಪ್ಸ್ ಅನ್ನೋದು ಟಾರ್ಗೆಟ್. ಓಕೆನಾ, ಇಲ್ಲಿ ಸ್ಟ್ರಾಂಗ್ ಆಗಿ ಮೂವ್ ಆಯ್ತು. ಮತ್ತೆ ಇಲ್ಲಿ ಸ್ಟ್ರಾಂಗ್ ಆಗಿ ಮೂವ್ ಆಗಿರೋದ್ರಿಂದ ನಾವು 2ನೇ ಎಂಟ್ರಿನು ಇಲ್ಲಿ ನೋಡ್ಬೋದು. ಓಕೆನಾ, 2ನೇ ಎಂಟ್ರಿ ಯಾವಾಗ ನೋಡ್ಬೇಕು ಅಂದ್ರೆ ಕನ್ಫರ್ಮೇಶನ್ಸ್ ತಗೋಬೇಕು. ಇವಾಗ ನೋಡಿ, ಮಾರ್ಕೆಟ್ ನಾವೇನಾದ್ರು ಡೈರೆಕ್ಟ್ ಇಲ್ಲೇ ಎಂಟ್ರಿ ತಗೊಂಡು ಇಲ್ಲಿ ಎಸ್ ಎಲ್ ಇಟ್ಟಿದ್ರೆ ಅದು ಎಸ್ ಎಲ್ ಇಟ್ ಆಯ್ತಿತ್ತು. ಅದಕ್ಕೆ ಯಾವತ್ತು ಕಾಯ್ಬೇಕು. ಕಾದಾದ್ಮೇಲೆ ನೋಡಿ, ಇಲ್ಲಿ ಅಗ್ರೆಸಿವ್ ಬೈಯಿಂಗ್ ನಮಗೆ ಇಲ್ಲಿ ಈ ಕ್ಯಾಂಡಲ್ ನೋಡೋದಾದ್ರೆ ವಿಕ್ ಕಾಣಿಸ್ತಿದ್ಯಾ?
ಇಲ್ಲಿಂದ ಸ್ಟ್ರಾಂಗ್ ಬೈಯರ್ಸ್ ಬಂದ್ರು. ನೆಕ್ಸ್ಟ್ ಕ್ಯಾಂಡಲ್ ಬುಲ್ಲಿಶ್ ಕ್ಯಾಂಡಲ್ ಆಯ್ತು. ಸೊ ಇಲ್ಲಿಂದ ಏನಾದ್ರು ಎಂಟರ್ ಆಗಿದ್ದಿದ್ರೆ ನಾವು ಇಲ್ಲಿ ಎಂಟರ್ ಆಗಿ ಎಸ್ ಎಲ್ ಇದ್ರ ಕೆಳಗಡೆ ಇಟ್ಟಿವಿ 1:2 ಅಥವಾ 1:4 ಟಾರ್ಗೆಟ್ ಮಾಡಿದಿದ್ರೆ ನಮಗೆ ನಾವು 1:2 ತಗೊಳ್ಳೋಣ. ನೋಡಿ ಟಾರ್ಗೆಟ್ ಅಚೀವ್ ಆಯ್ತು. ಕಾಣಿಸ್ತಿದ್ಯಾ? ಇಲ್ಲಿ ನಿಮಗೆ ನೋಡ್ಬೋದು ರೇಷಿಯೋ ಕಾಣಿಸ್ತಿದೆ. ಇದು 36 ಪಿಪ್ಸ್ ಎಸ್ ಎಲ್ ಇದೆ, ಹಾಗೆ ಇದು 83 ಪಿಪ್ಸ್ ಟಾರ್ಗೆಟ್ ಇದೆ. ಅದೇ ನೆಕ್ಸ್ಟ್ ಲೆವೆಲ್ಗೆ ನಾನು ಕಾಯಬಾರ್ದು ಅಂತ ಹೇಳಿದ್ದೆ, ಯಾಕಂದ್ರೆ ಇಲ್ಲಿಂದ ಮೂವ್ಮೆಂಟ್ ಆಗಿರೋದು ಸ್ಲೋ. ಓಕೆ, ಇಷ್ಟು ಅಗ್ರೆಸಿವ್ ಆಗಿ ಹೋಗಿಲ್ಲ. ಅದೇ ತರ ರೆಸಿಸ್ಟೆನ್ಸ್ ನೋಡೋದಾದ್ರೆ ಇಲ್ಲಿಂದ ನೋಡಿ ಬಿಗ್ ಕ್ಯಾಂಡಲ್ ಬಂತು, ಅದಾದ್ಮೇಲೆ ಬಿಗ್ ಸೆಲ್ಲರ್ಸ್ ಬಂದ್ರು, ಮತ್ತೆ ಬೈಯರ್ ಸ್ಟ್ರಾಂಗ್ ಆದ್ರು, ಮತ್ತೆ ಬಿಗ್ ಸೆಲ್ಲರ್ಸ್ ಬಂದ್ರು. ಅಲ್ಲಿಂದ ಸಡನ್ ಅಗ್ರೆಸಿವ್ಲಿ ಬೈ ಸ್ಟಾರ್ಟ್ ಆಯ್ತು. ಮತ್ತೆ ಏನ್ ಮಾಡಿದ್ರು ಬೈಯರ್ಸ್ ಇಲ್ಲಿಂದ ಮತ್ತೆ ಅಗ್ರೆಸಿವ್ಲಿ ಬೈ ಮಾಡ್ಕೊಂಡ್ರು. ಮತ್ತೆ ಅಲ್ಲಿಂದ ಸೆಲ್ಲರ್ ಸ್ಟ್ರಾಂಗ್ ಆದ್ರು, ಮತ್ತೆ ಬೈಯರ್ಸ್ ಸ್ಟ್ರಾಂಗ್ ಆದ್ರು. ಸೊ ಮತ್ತೆ ಏನಾದ್ರು ಸೆಲ್ಲರ್ ಸ್ಟ್ರಾಂಗ್ ಆಗಿ ಈ ಲೋನ ಬ್ರೇಕ್ ಮಾಡಿದ್ರು. ಬ್ರೇಕ್ ಮಾಡ್ದಂಗೆ ನಮ್ಗೆ ಏನಾಯ್ತು, ಸೆಲ್ಲರ್ಸ್ ಫುಲ್ ಪವರ್ ಅಲ್ಲಿ ಇದಾರೆ. ಇಲ್ಲಿ ಆಕ್ಚುಲಿ ಸೆಲ್ಲರ್ಸ್ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಜಾಸ್ತಿ ಇದಾರೆ ಅಂತ ಅರ್ಥ. ಸೊ ಆ ಟೈಮಲ್ಲಿ ನೋಡಿ ಇಲ್ಲಿ ನಮಗೆ ಒಂದು ರೆಸಿಸ್ಟೆನ್ಸ್ ಸಿಕ್ಕಿದೆ. ಸೊ ಈ ರೆಸಿಸ್ಟೆನ್ಸ್ ಲೆವೆಲ್ ನಾವು ಕಾಯ್ಕೊಂಡು ಕೂತು ನಾವು ಒಂದು ಕನ್ಫರ್ಮೇಶನ್, ಫಾರ್ ಎಕ್ಸಾಂಪಲ್ ಇವಾಗ ಈ ಕ್ಯಾಂಡಲ್ ತಿಂದಿದೆ ಅಂದ್ರೆ ಬೈಯಿಂಗ್ ಕ್ಯಾಂಡಲ್ ಸೆಲ್ಲರ್ ಕ್ಯಾಂಡಲ್ ಏನಾದ್ರೂ ನುಂಗ್ತಿದೆ ಅಂತಂದ್ರೆ, ಅಂದ್ರೆ ಈ ಕ್ಯಾಂಡಲ್ ಅದಕ್ಕಿಂತ ದೊಡ್ಡದಿಲ್ವಾ? ಸೊ ಇದನ್ನೇ ನಾವು ಎಂಗಲ್ಫಿಂಗ್ ಕ್ಯಾಂಡಲ್ ಅಂತ ಕರೆಯೋದು. ಅದೇನೋ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇದಾರೆ ಅಂತ ಗೊತ್ತಾಯ್ತು. ಇಲ್ಲಿ ಸೆಲ್ಲರ್ ಸ್ಟ್ರಾಂಗ್ ಇದಾರೆ ಅಂತ ಗೊತ್ತಾದಂಗೆ ನಾವೇನ್ ಮಾಡ್ತೀವಿ, ಇಲ್ಲಿ ಒಂದು ಎಂಟ್ರಿ ಪ್ಲೇಸ್ ಮಾಡ್ತೀವಿ. ಇದು ಎಸ್ ಎಲ್ ಝೋನ್ ಕಿಂತ ಮೇಲಿಟ್ಟಿರ್ತೀವಿ. ಟಿ ಪಿ 1:2 ಸಾಕು ನಮಗೆ. ಓಕೆ, 1:2 ನೋಡಿ. ಇಲ್ಲೂ ನೋಡೋದಾದ್ರೆ ಎಸ್ ಎಲ್ 25 ಪಿಪ್ಸ್ ಇರೋದು ಕಾಣಿಸ್ತಿದೆ ಇಲ್ಲಿ, 25 ಪಿಪ್ಸ್. ಟಿ ಪಿ 50. 25 ರಿಸ್ಕ್ ಮಾಡಿದ್ವಿ ಅಂದ್ರೆ ಟಿ ಪಿ 50 ಪಿಪ್ಸ್ ಇರುತ್ತೆ. ಓಕೆನಾ? ಇಲ್ಲಿ 100 ರೂಪಾಯಿ ರಿಸ್ಕ್ ಮಾಡಿದ್ರೆ ಇಲ್ಲಿ ನಿಮಗೆ 200 ರೂಪಾಯಿ ಅನ್ನೋದು ಸಿಗುತ್ತೆ. ಸೊ ಇಷ್ಟು ಅಗ್ರೆಸಿವ್ಲಿ ಸೆಲ್ಲಿಂಗ್ ನಡೀತು. ನೋಡಿ ಇಲ್ಲಿ ನೋಡಿ, ಸೆಲ್ಲರ್ಸ್ ಬಂದ್ರು, ಬೈಯರ್ಸ್ ಸ್ವಲ್ಪ ಸ್ಟ್ರಾಂಗ್ ಆದ್ರು, ಮತ್ತೆ ಸೆಲ್ಲರ್ಸ್ ಬಂದ್ರು. ಇಲ್ಲಿಂದ ಅಗ್ರೆಸಿವ್ ಸೆಲ್ಲಿಂಗ್ ಬಂತು. ಓಕೆನಾ? ಅಗ್ರೆಸಿವ್ ಸೆಲ್ಲಿಂಗ್ ಬಂದಂಗೆ ಮತ್ತೆ ಬೈಯರ್ಸ್ ಮೇಲೆ ಪುಷ್ ಮಾಡ್ಕೊಂಡು ಹೋದ್ರು, ಮತ್ತೆ ಅಗ್ರೆಸಿವ್ ಸೆಲ್ಲಿಂಗ್ ಬಂತು. ಸೊ ಈ ಏರಿಯಾ ಅನ್ನೋದು ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಮತ್ತೆ ಅದೇ ಪ್ಲೇಸಿಗೆ ಬಂದಾಗ ನಾವು ಟ್ರೇಡ್ ನ ಕಾಯ್ಬೋದು. ಓಕೆ, ಮತ್ತೆ ನೋಡಿ ಇಲ್ಲಿ ಬಂತು, ಇಲ್ಲಿ ಈ ಕ್ಯಾಂಡಲ್ ನುಂಗ್ಕೊಂಡಿದೆ. ಓಕೆನಾ? ಆ ಕ್ಯಾಂಡಲ್ ನುಂಗಿದಲ್ಲಿ ನಾವು ಒಂದು ಟ್ರೇಡ್ ನ ಪ್ಲೇಸ್ ಮಾಡಿದಿದ್ರೆ ಅದು 1:2 ಟಾರ್ಗೆಟ್ ಅನ್ನೋದು ಅಚೀವ್ ಆಯ್ತು. ಓಕೆ, ಇದು ಬ್ಯಾಕ್ ಅಲ್ಲಿ ನೋಡ್ಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ, ಬಟ್ ಫಾರ್ವರ್ಡ್ ಅಲ್ಲಿ ನೋಡ್ಬೇಕಾದ್ರೆ ಅಷ್ಟು ಈಸಿಲಿ ಅನಲೈಸ್ ಮಾಡಕ್ ಆಗಲ್ಲ. ಸೊ ನೀವು ಬ್ಯಾಕ್ ಇಂದ ಎಲ್ಲ ಅನಾಲಿಸಿಸ್ ಮಾಡ್ಕೊಂಡು ಬರ್ಬೇಕು. ಸೊ ಇಲ್ಲಿ ನಮಗೆ ಏನಾಯ್ತು, ಟಾರ್ಗೆಟ್ ಅನ್ನ ಸಿಕ್ತು. ಇಲ್ಲಿ ನೋಡಿ ಅಗ್ರೆಸಿವ್ಲಿ ಪ್ರೈಸು ಕೆಳಗಡೆ ಬಂತು, ಬಟ್ ಈ ಪ್ಲೇಸ್ ನ ಟಚ್ ಮಾಡ್ಲಿಲ್ಲ. ಬಿಕಾಸ್ ಇಲ್ಲಿಂದ ಮೂವ್ಮೆಂಟ್ ಆಗಿರೋದೇ ಸ್ಲೋ ಆಗಿ. ಸೆಲ್ಲರ್ಸ್ ಏನ್ ಸ್ಟ್ರಾಂಗ್ ಆಗಿ ಏನ್ ಸೆಲ್ ಮಾಡಿಲ್ಲ, ಬೈಯರ್ಸ್ ಮೆಲ್ಲೇ ಬೈ ಮಾಡಿ ತಗೋದ್ರಿ ಇಲ್ಲಿಗೆ. ಸೊ ಹಾಗಾಗಿ ಇಲ್ಲಿ ಸೆಲ್ಲರ್ ಸ್ಟ್ರಾಂಗ್ ಇಲ್ಲ ಅಂತ ಗೊತ್ತಾಯ್ತು. ನಾವು 1:2ಗೆ ಎಕ್ಸಿಟ್ ಆದ. ಇಲ್ಲಿ ನೋಡಿ ಅಗ್ರೆಸಿವ್ ಸೆಲ್ಲಿಂಗ್ ಬಂದೈತೆ, ಬಟ್ ಇದು ಸಪೋರ್ಟ್ ನ ರೀಚ್ ಆಗಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಟ್ರೇಡ್ಗೆ ಇಲ್ಲಿ ಕಾಯೋ ಅವಶ್ಯಕತೆ ಇಲ್ಲ. ಓಕೆನಾ? ಇವಾಗ ನೀವೇನಾದ್ರು ಇಲ್ಲಿ ನೆಕ್ಸ್ಟ್ ಟ್ರೇಡ್ಗೆ ಏನಾದ್ರು ಕಾದಿದ್ರೆ ಏನಾಯ್ತಿತ್ತು ಹೇಳಿ, ಎಸ್ ಎಲ್ ಹಿಟ್ ಆಯ್ತಿತ್ತು. ಇಲ್ಲಿ ನಿಮಗೆ ನೋಡ್ಬೋದು. ಇವಾಗ ಈ ಎಂಗಲ್ಫಿಂಗ್ ಆದಂಗೆ ನೀವೇನಾದ್ರು ಎಂಟ್ರಿ ತಗೊಂಡಿದ್ರಿ ಅನ್ಕೊಳ್ಳಿ, ಎಸ್ ಎಲ್ ಇದಕ್ಕಿಂತ ಮೇಲೆ ಇಟ್ಬಿಟ್ಟು 1:2 ಟಾರ್ಗೆಟ್ ಇಟ್ಟಿದ್ರೆ ನಿಮಗೇನಾಯ್ತು, ಅದು ಎಸ್ ಎಲ್ ಹಿಟ್ ಆಯ್ತು. ಟಿ ಪಿ ಹೊಡಿಲಿಲ್ಲ, ಯಾಕಂದ್ರೆ ಮಾರ್ಕೆಟ್ ಕೆಳಗಡೆ ಬರ್ಲಿಲ್ಲ. ಸೊ ಈ ತರ ಅನಲೈಸ್ ಮಾಡಕ್ ಗೊತ್ತಾದಾಗ ನೀವು ಸ್ಟ್ರಾಂಗ್ ಲೆವೆಲ್ಸ್ ಯಾವುದು, ವೀಕ್ ಲೆವೆಲ್ಸ್ ಯಾವುದು ಅಂತ ಕಂಡುಹಿಡಿಬಹುದು. ಇವಾಗ ಸ್ಟ್ರಾಂಗ್ ಲೆವೆಲ್ಸ್ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ವೀಕ್ ಲೆವೆಲ್ಸ್. ವಾಟ್ ಈಸ್ ಎ ವೀಕ್ ಲೆವೆಲ್? ವೀಕ್ ಲೆವೆಲ್ ಅಂದ್ರೆ ಏನು? ಎ ಲೆವೆಲ್ ವೇರ್ ಪ್ರೈಸ್ ಡಸ್ ನಾಟ್ ರಿಯಾಕ್ಟ್ ಸ್ಟ್ರಾಂಗ್ಲಿ. ಅಂದ್ರೆ ಆ ಪ್ಲೇಸ್ ಅಲ್ಲಿ ಪ್ರೈಸ್ ಯಾವತ್ತು ಸ್ಟ್ರಾಂಗ್ ಆಗಿ ರೆಸ್ಪೆಕ್ಟ್ ಮಾಡಲ್ಲ. ಓಕೆ, ಬ್ರೇಕ್ಸ್ ಈಸಿಲಿ. ಆ ಪ್ರೈಸ್ ಯಾವತ್ತು ಬ್ರೇಕ್ ಮಾಡಿ ಈಸಿಯಾಗಿ ಹೋಯ್ತಾನೆ. ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ರೆ ಫ್ಯೂ ಟಚಸ್, ಅಂದ್ರೆ 1, 2, 3 ಟಚಸ್ ಇದ್ರು ಸಪೋರ್ಟ್ ಅಂತ ಕರಿತೀವಿ ಅಂತ ಹೇಳಿದೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ. ಓಕೆ, ಅದು ಯಾವ ಟೈಮ್ ಫ್ರೇಮ್ ಅಲ್ಲಿ ಅಂತಂದ್ರೆ 1 ಅವರ್ ಅಲ್ಲಿ ಇದ್ರೆ ಸ್ಟ್ರಾಂಗ್ ಆಗೇ ಇರುತ್ತೆ. ಬಟ್ ನೀವು ಲೋವರ್ ಟೈಮ್ ಫ್ರೇಮ್ ಹೋದಾಗ ಅದೇನಾಗುತ್ತೆ ಅಂತಂದ್ರೆ ಬೇಗ ಈಸಿಲಿ ಬ್ರೇಕ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ರೆ ಫ್ಯೂ ಟಚಸ್ 4-5 ಇರುತ್ತೆ. ಸ್ಮಾಲ್ ರಿಯಾಕ್ಷನ್ ಅಂದ್ರೆ ಚಿಕ್ಕ ಮೂವ್ಮೆಂಟ್ಸ್ ಗೆ ಬ್ರೇಕ್ ಆಗ್ಬಿಡ್ತಾನೆ. ನೋ ಸ್ಟ್ರಾಂಗ್ ರಿಜೆಕ್ಷನ್, ಯಾವುದೇ ತರ ಸ್ಟ್ರಾಂಗ್ ರಿಜೆಕ್ಷನ್ ಇರಲ್ಲ. ಹಾಗೆ ಫಾರ್ಮ್ಸ್ ಆನ್ ಲೋವರ್ ಟೈಮ್ ಫ್ರೇಮ್ಸ್, ಇದು ಯಾವತ್ತು ಫಾರ್ಮ್ ಆಗೋದು ಲೋವರ್ ಟೈಮ್ ಫ್ರೇಮ್ಸ್ ಅಲ್ಲಿ ಆಗಿರುತ್ತೆ. ನಿಮ್ಗೆ ಇಲ್ಲಿ ನೋಡೋದಾದ್ರೆ ಮಾರ್ಕೆಟ್ ಹಿಂಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ 1, 2, 3 ಸಲ ಆಗಿರ್ತಾನೆ ಅನ್ಕೊಳ್ಳಿ. ಇವಾಗ ನೋಡಿ ರೆಸಿಸ್ಟೆನ್ಸ್ 3 ಸಲ ಆಗಿದೆ. 4ನೇ ಸಲ ಇದು ನೋಡಿ ಸಪೋರ್ಟ್ 3 ಸಲ ಆಗಿದೆ. 4ನೇ ಸಲ ಏನಾಯ್ತಾನೆ ಅಂದ್ರೆ ಸಡನ್ ಬ್ರೇಕ್ ಆಗ್ಬಿಡ್ತಾನೆ. ಓಕೆನಾ?
ಯಾಕಂತಂದ್ರೆ ಇದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಡೆಯಲ್ಲ, ಬಟ್ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನಡೆಯುತ್ತೆ. ಈ ತರ ಲೋವರ್ ಟೈಮ್ ಫ್ರೇಮ್ ಅಂದ್ರೆ 5 ಮಿನಿಟ್ಸ್ 3 ಮಿನಿಟ್ಸ್ ಅಲ್ಲೆಲ್ಲ ನಡೆಯುತ್ತೆ. ಅದಕ್ಕೆ ಯಾವತ್ತು 1 ಮಿನಿಟ್ ಆರ್ 3 ಮಿನಿಟ್ ಆರ್ 5 ಮಿನಿಟ್ಸ್ ಅಲ್ಲಿ ಟ್ರೇಡ್ ತಗೋಬಾರ್ದು ಅಂತ ಹೇಳೋದು. ಕನ್ಫರ್ಮೇಶನ್ ಸಿಗ್ಬೇಕಾದ್ರೆ ನೀವು ಲೋವರ್ ಟೈಮ್ ಫ್ರೇಮ್ ನೋಡಬಹುದು, ಬಟ್ ಟ್ರೇಡ್ ಪ್ಲೇಸ್ ಮಾಡೋದು ಅನಲೈಸ್ ಮಾಡೋದು ಟ್ರೇಡ್ಸ್ ಯಾವತ್ತು ಹೈಯರ್ ಟೈಮ್ ಫ್ರೇಮ್ಸ್ ಅಲ್ಲಿ ಆಗಿರೋದು. ಇಲ್ಲಿ ನೋಡಿ ಸ್ಟ್ರಾಂಗ್ ಆಗಿ ರಿಜೆಕ್ಟ್ ಆಯ್ತು. ಮತ್ತೆ ಅದೇ ತರ ಹಿಂಗ್ ಮೇಲಕ್ಕೆ ಹೋಯ್ತಾನೆ, ಮೇಲಕ್ಕೆ ಹೋಗಿ ಇದು ಸ್ಟ್ರಾಂಗ್ ಆಗಿ ರಿಜೆಕ್ಟ್ ಆಯ್ತಾನೆ. ಇದು ಯಾವತ್ತು ನಡೆಯೋದು ಲೋವರ್ ಟೈಮ್ ಫ್ರೇಮ್ಸ್ ಅಲ್ಲಿ. ಇದನ್ನ ನಾವು ವೀಕ್ ಲೆವೆಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಪ್ರೈಸ್ ಟಚಸ್ ಸ್ಮಾಲ್ ಬೌನ್ಸ್, ಅಂದ್ರೆ ಪ್ರೈಸ್ ಟಚ್ ಮಾಡುತ್ತೆ ರೆಸಿಸ್ಟೆನ್ಸ್ ಸಪೋರ್ಟ್ ನ, ಬಟ್ ಸ್ಮಾಲ್ ಬೌನ್ಸ್ ಸ್ವಲ್ಪ ಬಂದ್ಬಿಟ್ಟು ಮತ್ತೆ ಬ್ರೇಕ್ ಮಾಡ್ತಾನೆ. ನೆಕ್ಸ್ಟ್ ಟೈಮ್ ಬ್ರೇಕ್ಸ್ ಈಸಿಲಿ, ಅಂದ್ರೆ ಸ್ವಲ್ಪ ಮೂಮೆಂಟೇ ಕೊಟ್ಟಿದ್ರೆ ಬ್ರೇಕ್ ಮಾಡೋದು ಈಸಿ ಆಗುತ್ತೆ. ದಟ್ ಲೆವೆಲ್ ಈಕ್ವಲ್ ಟು ವೀಕ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಟ್ರೇಡಿಂಗ್ ಐಡಿಯಾ, ಡೋಂಟ್ ಟ್ರಸ್ಟ್ ವೀಕ್ ಲೆವೆಲ್ಸ್, ಅಂದ್ರೆ ಯಾವತ್ತು ವೀಕ್ ಲೆವೆಲ್ಸ್ ನ ನಾವು ನಂಬಾರ್ದು. ಎಕ್ಸ್ಪೆಕ್ಟ್ ಬ್ರೇಕ್ಔಟ್, ಅಂದ್ರೆ ಬ್ರೇಕ್ಔಟ್ ರೋಲ್ ರಿವರ್ಸಲ್ ಅಂತ ನಾನು ನಿನ್ನೆ ಒಂದು ಕಾನ್ಸೆಪ್ಟ್ ನಿಮಗೆ ಹಿಂಟ್ ಕೊಟ್ಟಿದ್ದೆ, ಅದು ಡೀಟೇಲ್ ಆಗಿ ಬರುತ್ತೆ. ಬಟ್ ಅದ್ರಲ್ಲಿ ಏನ್ ಹೇಳಿದೆ, ಒಂದು ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದ್ರೆ ಸಪೋರ್ಟ್ ಇದ್ದಿದ್ದು ರೆಸಿಸ್ಟೆನ್ಸ್ ಆಗುತ್ತೆ, ರೆಸಿಸ್ಟೆನ್ಸ್ ಇದ್ದಿದ್ದು ಸಪೋರ್ಟ್ ಆಗುತ್ತೆ. ಸೊ ಆ ಬ್ರೇಕಿಗೋಸ್ಕರ ಕಾಯ್ಬೇಕು. ಓಕೆನಾ? ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ನಿಮಗೆ ಇಲ್ಲಿ ನೋಡ್ತಿರ್ಬೋದು 5 ಮಿನಿಟ್ಸ್ ಟೈಮ್ ಫ್ರೇಮು ಯೂರೋ USD ಚಾರ್ಟ್ ತಗೊಂಡಿದ್ದೀನಿ. ಇಲ್ಲಿ ನಿಮಗೆ ನೋಡೋದಾದ್ರೆ ಸಪೋರ್ಟ್ ಅನ್ನೋದು ಸಿಕ್ಕಿದೆ. ಓಕೆನಾ? ಎಷ್ಟು ಟಚ್ ಪಾಯಿಂಟ್ಸ್ ಇದೆ? 1 ಇದೆ, 2, 3, 4, 5 ಇದೆ. ಓಕೆನಾ? ಹಾಗೆ ರೆಸಿಸ್ಟೆನ್ಸ್ ಸಿಕ್ಕಿದೆ. ಎಷ್ಟು ಟಚ್ ಪಾಯಿಂಟ್ ಇದೆ? 1, 2, 3 ಇದೆ. ನೀವೇನಾದ್ರೂ 3 ಟಚ್ ಪಾಯಿಂಟ್ಸ್ ರೆಸಿಸ್ಟೆನ್ಸ್ ಇದೆ 5 ಮಿನಿಟ್ಸ್ ಅಲ್ಲಿ ಅಂತ ಅಂದ್ಬಿಟ್ಟು ನೀವೇನಾದ್ರೂ ಇಲ್ಲಿ ಟ್ರೇಡ್ ಪ್ಲೇಸ್ ಮಾಡಿದ್ರೆ, ಅಂದ್ರೆ ಇಲ್ಲಿಂದ ಒಂದು ಸೆಲ್ಲಿಂಗ್ ನೋಡಿದ್ರೆ 5 ಮಿನಿಟ್ಸ್ ಅಲ್ಲಿ ಅದೇನಾಯ್ತು? SL ಹಿಟ್ ಆಯ್ತು. ಯಾಕೆ SL ಹಿಟ್ ಆಯ್ತು? ಬಿಕಾಸ್ 5 ಮಿನಿಟ್ಸ್ ಅಲ್ಲ ಅನ್ನೋದು ವೀಕ್ ಲೆವೆಲ್ಸ್ ಗಳು, ಸ್ಟ್ರಾಂಗೆಸ್ಟ್ ಲೆವೆಲ್ ಅಲ್ಲ. ಅದೇ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ 3 ಟಚ್ ಪಾಯಿಂಟ್ಸ್ ಇತ್ತು ಅಂತಂದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ನಡೆದಿದೆ ಅಂತ ಅನ್ಕೊಂಡು ನಾವ್ ಇಲ್ಲಿಂದ ಒಂದು ಸೆಲ್ ಆಪರ್ಚುನಿಟಿನ ನೋಡ್ಬೋದಿತ್ತು. ಇಲ್ಲಿ ನಮಗೆ ಸ್ಟ್ರಾಂಗ್ ಆಗಿ ಸೆಲ್ ಆಗಿದೆ ಅಂತ 5 ಮಿನಿಟ್ಸ್ ಅಲ್ಲಿ ಅನಲೈಸ್ ಮಾಡಕ್ಕಾಗಲ್ಲ. ಬಿಕಾಸ್ ಇಲ್ಲಿ ನೋಡಿ ಆಲ್ರೆಡಿ ಒಂದ್ಸಲ ಸೆಲ್ಲಿಂಗ್ ಬಂತು, 2 ಸಲ ಬಂತು, 3 ಸಲನು ಬಂತು. 4ನೇ ಸಲ 5 ಮಿನಿಟ್ಸ್ ಅಲ್ಲಿ ಬರ್ಬೇಕು ಅಂತ ಇಲ್ಲ. ಮತ್ತೆ ನೋಡಿ ಇಲ್ಲಿಂದ ಸ್ಮಾಲ್ ಪುಲ್ ಬ್ಯಾಕ್ಸ್ ಅಷ್ಟೇ ಬೈಯರ್ಸ್ ನಿಧಾನ ತಗೋಯ್ತಿದ್ದಾರೆ ಮಾರ್ಕೆಟ್. ಮತ್ತೆ ಅಲ್ಲಿಂದ ಸೆಲ್ಲರ್ಸ್ ಪುಷ್ ಮಾಡಿದ್ರು, ಇಲ್ಲಿ ಗಂಟ ರೀಚೇ ಆಗ್ಲಿಲ್ಲ. ಸೊ ಇಲ್ಲಿ ಬೈಯರ್ಸು ಸ್ಟ್ರಾಂಗ್ ಇಲ್ಲ, ಸೆಲ್ಲರ್ಸು ಸ್ಟ್ರಾಂಗ್ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಇಂಥ ಲೆವೆಲ್ಸ್ ನ ನಾವು ವೀಕ್ ಲೆವೆಲ್ಸ್ ಅಂತ ಕರಿತೀವಿ. ಇವಾಗ ನೋಡಿ ಮಾರ್ಕೆಟ್ ಹಿಂಗ್ ನಿಂತಿದೆ, ಕಾಣಿಸ್ತಿರ್ಬೋದಾ? ಮಾರ್ಕೆಟ್ ಇಲ್ಲಿ ಏನಾಯ್ತು? SL ಹಿಟ್ ಆಯ್ತು, ಬಟ್ ಅಲ್ಲಿಂದ ಅಗ್ರೆಸಿವ್ ಸೆಲ್ಲಿಂಗ್ ನಡೀತು. ಮತ್ತೆ ನೀವೇನಾದ್ರು ಅದೇ ಸಪೋರ್ಟ್ ಅಲ್ಲಿ ಟ್ರೇಡ್ ಒಂದು ಸೆಲ್ ಪೊಸಿಷನ್ ನ ಹಾಕಿದಿದ್ರೆ ನಿಮಗೆ ನೋಡಿ ಅದು TP ಕಡೆ ಹೋಗ್ತಾ ಇದೆ. ಓಕೆನಾ? TP ಆಗಿದೆ, ಅದು ಆಕ್ಚುಲಿ 1:2 ಸಿಕ್ಕಿದೆ, ನೋಡ್ಬೋದು. ಬಟ್ ಎಲ್ಲಾ ಸಲನು ವೀಕ್ ಲೆವೆಲ್ಸ್ ಅಲ್ಲಿ ಟ್ರೇಡ್ ನ ಪ್ಲೇಸ್ ಮಾಡಕ್ ಹೋಗೋದು. ಈ ಸಲ ಒಂದ್ಸಲ ಸಿಕ್ತು, ನೆಕ್ಸ್ಟ್ ಸಲ ಸಿಗುತ್ತಾ ಇಲ್ವಾ ಅಂತ ಕೇಳಿದ್ರೆ 100% ಸಿಗದೇನು ಇರ್ಬೋದು, ಸಿಗ್ಲೂಬಹುದು. ಸೊ ವೀಕ್ ಲೆವೆಲ್ಸ್ ನಮಗೆ ಬೇಕಾಗಿಲ್ಲ. ನಾವ್ ಯಾವತ್ತು 1 ಅವರ್ ಆರ್ 4 ಅವರ್ ಅಲ್ಲಿ ಅನಲೈಸ್ ಮಾಡ್ಬೇಕು. 1 ಅವರ್ ಅಲ್ಲಿ ನಿಮ್ಗೆ ಏನ್ ಹೇಳ್ತಿದೆ ಮಾರ್ಕೆಟ್? ಸೈಡ್ ವೇಸ್ ಇದೆ ಅಂತ ಹೇಳ್ತಿದೆ. ನೋಡಿ 1 ಅವರ್ ಅಲ್ಲಿ ಈ ಹೈಲೈಟರ್ ಅಲ್ಲಿ ನಾನು ಮಾರ್ಕ್ ಮಾಡ್ತೀನಿ ನೋಡಿ. ಮಾರ್ಕೆಟ್ ಏನ್ ಮಾಡ್ದ? ಇಲ್ಲಿಂದ ಮೇಲಕ್ಕೆ ಹೋದ, ಹಾಗೆ ಇಲ್ಲಿಂದ ಕೆಳಗಡೆ ಬಂದ, ಮತ್ತೆ ಮೇಲಕ್ಕೆ ಹೋದ, ಇಲ್ಲಿಂದ ಕೆಳಗಡೆ ಬಂದ, ಮತ್ತೆ ಮೇಲಕ್ಕೆ ಹೋದ, ಇಲ್ಲಿಂದ ಕೆಳಗಡೆ ಬಂತ, ಮತ್ತೆ ಮೇಲಕ್ಕೆ ಹೋದ, ಇಲ್ಲಿಂದ ಕೆಳಗಡೆ. ಮಾರ್ಕೆಟ್ ನಿಮ್ಗೆ ಏನ್ ಕಾಣಿಸ್ತಿದೆ? ಸೈಡ್ ವೇಸ್ ಆಗಿದೆ. ಎಷ್ಟು ದಿನದಿಂದ? ಇಲ್ಲಿ ನಿಮಗೆ ಕೆಳಗಡೆ ಇಲ್ಲಿ ಪಾಯಿಂಟ್ಸ್ ಹತ್ರ ನೋಡಿ 6 ಮೇ 26 7:30 ಇಂದ 6 ಮೇನೂ ಅಲ್ಲ, 6 ಮೇ 26 6:30 ಇಂದ ಇವತ್ತು 7 ಮೇ 26 11:30 ಆದ್ರೆ ಇನ್ನು ಮಾರ್ಕೆಟ್ ಸೈಡ್ ವೇಸ್ ಅಲ್ಲೇ ಇದ್ದಾನೆ, ಅಂದ್ರೆ ಮೂವ್ಮೆಂಟ್ಸ್ ಅನ್ನೋದೇ ಆಗ್ತಿಲ್ಲ. ಸೊ ಈ ಟೈಮಲ್ಲಿ ಟ್ರೇಡ್ಸ್ ನ ಅವಾಯ್ಡ್ ಮಾಡೋದು ಬೆಟರ್. ಸೈಡ್ ವೇಸ್ ಮಾರ್ಕೆಟ್ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಸ್ಟ್ರಾಂಗ್ ವರ್ಸಸ್ ವೀಕ್ ಕ್ವಿಕ್ ಕಂಪ್ಯಾರಿಸನ್ ನೋಡೋಣ. ಸ್ಟ್ರಾಂಗ್ ಲೆವೆಲ್ಸ್ ಅಲ್ಲಿ ಮಲ್ಟಿಪಲ್ ಟಚಸ್ ಇರುತ್ತೆ, ಅದೇ ವೀಕ್ ಲೆವೆಲ್ ಅಲ್ಲಿ ಫ್ಯೂ ಟಚ್ ಪಾಯಿಂಟ್ಸ್ ಇರುತ್ತೆ, ಅಂದ್ರೆ 1 2 ಇರುತ್ತೆ. ಸ್ಟ್ರಾಂಗ್ ಅಲ್ಲಿ ಮಲ್ಟಿಪಲ್ಸ್ ಇರುತ್ತೆ. ಓಕೆ, ಸ್ಟ್ರಾಂಗ್ ರಿಜೆಕ್ಷನ್ ಇರುತ್ತೆ ಸ್ಟ್ರಾಂಗ್ ಲೆವೆಲ್ಸ್ ಅಲ್ಲಿ, ಹಾಗೆ ವೀಕ್ ಲೆವೆಲ್ಸ್ ಅಲ್ಲಿ ವೀಕ್ ರಿಜೆಕ್ಷನ್ ಇರುತ್ತೆ. ಸ್ಟ್ರಾಂಗ್ ಲೆವೆಲ್ ಅಲ್ಲಿ ಪ್ರೈಸ್ ನ ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ, ಹಾಗೆ ವೀಕ್ ಲೆವೆಲ್ ಅಲ್ಲಿ ಪ್ರೈಸ್ ನ ಈಸಿಲಿ ಬ್ರೇಕ್ ಮಾಡುತ್ತೆ. ಅಂದ್ರೆ ನನ್ನ ಪ್ರೀವಿಯಸ್ ಎಕ್ಸಾಂಪಲ್ ತೋರಿಸ್ದಂಗೆ ರೆಸಿಸ್ಟೆನ್ಸ್ ನ ನೋಡಿ ಬ್ರೇಕ್ ಮಾಡಿ ಹೋಗ್ಬಿಡ್ತು, ಅಲ್ಲಿಂದ ಸೆಲ್ ಆಗ್ಬೋದು ಅಂತ ನಾವು ಅನ್ಕೊಂಡು, ಬಟ್ ಸೆಲ್ ಆಗ್ಲಿಲ್ಲ, ಅಲ್ಲಿ ನಮಗೆ SL ಆಗೋ ಚಾನ್ಸಸ್ ಇದೆ. ಸೊ ಅದು ಬ್ರೇಕ್ ಬೇಗ ಈಸಿಯಾಗಿ ಬ್ರೇಕ್ ಆಗ್ಬಿಡುತ್ತೆ. ನೆಕ್ಸ್ಟ್ ಸ್ಟ್ರಾಂಗೆಸ್ಟ್ ಲೆವೆಲ್ ಅಲ್ಲಿ ಹೈ ಪ್ರೊಬಬಿಲಿಟಿ ಸಿಗುತ್ತೆ ನಮಗೆ, ವೀಕ್ ಲೆವೆಲ್ ಅಲ್ಲಿ ನಮಗೆ ರಿಸ್ಕಿ ಆಗಿರುತ್ತೆ. ಎಲ್ಲ ಟ್ರೇಡ್ TP ಕೊಡ್ಬೇಕು ಅಂತಿಲ್ಲ. 10 ಟ್ರೇಡ್ ತಗೋತೀರಾ ಅಂತಂದ್ರೆ 10ರಲ್ಲಿ ಮಿನಿಮಮ್ 8 ಟ್ರೇಡ್ SL ಆಗೋ ಚಾನ್ಸಸ್ ಇದೆ.
ಓಕೆನಾ. ನೆಕ್ಸ್ಟ್ ನೋಡೋದಾದ್ರೆ ವೈ ದಿಸ್ ಈಸ್ ಇಂಪಾರ್ಟೆಂಟ್, ಯಾಕೆ ಇದು ಇಂಪಾರ್ಟೆಂಟ್. ಬಿಗಿನರ್ಸ್ ಮಿಸ್ಟೇಕ್, ಟ್ರೀಟ್ ಆಲ್ ಲೆವೆಲ್ ಸೇಮ್. ಬಿಗಿನರ್ಸ್ ಏನ್ ಮಾಡ್ತಾರೆ, ಪ್ರತಿಯೊಂದು ಲೆವೆಲ್ ಓಕೆ ಒಂದೇ ಪ್ರಾಬಬಿಲಿಟಿ ಕೊಡುತ್ತೆ ಅಂತ ಎಂಟರ್ ಆಯ್ತಾರೆ, ದುಡ್ಡನ್ನ ಲಾಸ್ ಮಾಡ್ಕೋತಾರೆ. ರಿಯಾಲಿಟಿ ನೋಡ್ಬೇಕು ಅಂದ್ರೆ ಮಾರ್ಕೆಟ್ ರೆಸ್ಪೆಕ್ಟ್ಸ್ ಓನ್ಲಿ ಸ್ಟ್ರಾಂಗೆಸ್ಟ್ ಲೆವೆಲ್. ಯಾವತ್ತು ಮಾರ್ಕೆಟ್ ಒಂದು ಸ್ಟ್ರಾಂಗ್ ಲೆವೆಲ್ ನ ಮಾತ್ರ ರೆಸ್ಪೆಕ್ಟ್ ಮಾಡುತ್ತೆ. ದಿಸ್ ಇಂಪ್ರೂವ್ಸ್ ಎಂಟ್ರಿ ಅಕ್ಯುರೇಸಿ, ರಿಸ್ಕ್ ಮ್ಯಾನೇಜ್ಮೆಂಟ್. ಇದನ್ನ ನೀವು ನೋಡ್ತಾ ಹೋದ್ರೆ, ಸ್ಟ್ರಾಂಗೆಸ್ಟ್ ಲೆವೆಲ್ ವೀಕೆಸ್ಟ್ ಲೆವೆಲ್ ನ ನೀವು ನೋಡ್ತಾ ಹೋದ್ರೆ ನಿಮ್ಮ ಅಕ್ಯುರೇಸಿ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿದ್ರೆ ನೀವು ಇಲ್ಲಿ ಪ್ರಾಫಿಟಬಲ್ ಕಾಣ್ಬೋದು. ಹೌ ಟು ಐಡೆಂಟಿಫೈ ಸ್ಟ್ರಾಂಗ್ ಲೆವೆಲ್ಸ್. ಯಾವ ತರ ಸ್ಟ್ರಾಂಗ್ ಲೆವೆಲ್ಸ್ ನ ಐಡೆಂಟಿಫೈ, ನಾನು ಅದು ಪ್ರೀವಿಯಸ್ ಎಲ್ಲ ಹೇಳಿದೆ, ಬಟ್ ಇದು ಥಿಯರಿ. ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರೆ ಚೆಕ್ ಹೈಯರ್ ಟೈಮ್ ಫ್ರೇಮ್, H1 ಆರ್ H4. ಯಾವ್ದಾದ್ರು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಾವು ಟೈಮ್ ಫ್ರೇಮ್ ನ ಹಾಕೊಂಡು ಚೆಕ್ ಮಾಡಬೇಕಾಗುತ್ತೆ, 2 or 3 ಟಚ್ ಪಾಯಿಂಟ್ಸ್ ಇದೆಯಾ ಅಂತ. ಲುಕ್ ಫಾರ್ ಮಲ್ಟಿಪಲ್ ಟಚಸ್, ಅಂದ್ರೆ ತುಂಬಾ ಟಚ್ ಪಾಯಿಂಟ್ಸ್ ಇದೆಯಾ ಅಂತ ಚೆಕ್ ಮಾಡಿ. ಅಬ್ಸರ್ವ್ ಸ್ಟ್ರಾಂಗ್ ರಿಜೆಕ್ಷನ್, ಅಂದ್ರೆ ವಿಕ್ಸ್ ಏನಾರು ಇದ್ರೆ. ಫಾರ್ ಎಕ್ಸಾಂಪಲ್ ನಿಮಗೆ ರಿಜೆಕ್ಷನ್ ಅಂತಂದ್ರೆ ಇವಾಗ ಇದು ಒಂದು ಕ್ಯಾಂಡಲ್ ಅಂತ ಅನ್ಕೊಳ್ಳಿ, ವಿಕ್ ಮಾತ್ರ ಉದ್ದಕ್ಕಿರುತ್ತೆ. ಸೊ ಇದೇನಾಯ್ತು, ಮಾರ್ಕೆಟ್ ಓಪನ್ ಆಗಿದ್ ಇಲ್ಲಿ, ಓಕೆನಾ. ಬೈಯರ್ಸ್ ಏನ್ ಮಾಡಿರೋ ಸ್ಟ್ರಾಂಗ್ ಆಗಿ ಮೇಲಕ್ಕೆ ತಗೋದ್ರು, ಬಟ್ ಸೆಲ್ಲರ್ಸ್ ಏನ್ ಮಾಡಿರೋ ಸ್ಟ್ರಾಂಗ್ ಆಗಿ ಕೆಳಗಡೆ ತಗೊಂಡ್ರು. ಅಲ್ಲಿಂದ ಬೈಯರ್ಸ್ ಏನ್ ಮಾಡಿರೋ ಮತ್ತೆ ಸ್ಟ್ರಾಂಗ್ ಆಗಿ ತಗೋಗಿ ಇಲ್ಲಿಗೆ ಕ್ಲೋಸ್ ಮಾಡಿದ್ರು. ಸೊ ಇಲ್ಲಿ ಯಾರು ಸ್ಟ್ರಾಂಗ್ ಇದಾರೆ, ಬೈಯರ್ಸ್ ಸ್ಟ್ರಾಂಗ್ ಇದಾರೆ. ಸೆಲ್ಲರ್ಸ್ ನ ಮೀರಿ ಬೈಯರ್ ಸ್ಟ್ರಾಂಗ್ ಇದಾರೆ ಅಂತ ಅರ್ಥ. ಸೊ ಈ ರಿಜೆಕ್ಷನ್ ಕಂಡಾಗ ಓಕೆ ಆ ಲೆವೆಲ್ಸ್ ಗಳು ಸ್ಟ್ರಾಂಗೆಸ್ಟ್ ಲೆವೆಲ್ ಆಗಿರುತ್ತೆ, ಓಕೆನಾ. ಕನ್ಫರ್ಮ್ ವಿತ್ ವಾಲ್ಯೂಮ್ ಅಂಡ್ ಮೊಮೆಂಟ್. ಅಲ್ಲಿ ವಾಲ್ಯೂಮ್ ಇದೆಯಾ ಅಂತ ನೋಡಕ್ಕೆ ನಿಮಗೆ ವಾಲ್ಯೂಮ್ ಇಂಡಿಕೇಟರ್ ಅನ್ನೋದು ಹಾಕೋಬಹುದು, ಬಟ್ ಅದೇನು ಅವಶ್ಯಕತೆ ಇಲ್ಲ. ನಿಮಗೆ ಕ್ಯಾಂಡಲ್ ನೋಡಿದಾಗ್ಲೇ ಹೇಳ್ಬೋದು ಓಕೆ ಇಲ್ಲಿ ವಾಲ್ಯೂಮ್ ಇದೆ, ಬಿಕಾಸ್ ಬೈಯರ್ಸ್ ಇಷ್ಟು ಪ್ರೆಷರ್ ಇರೋದ್ರಿಂದ ತಾನೇ ಈ ತರ ಕ್ಯಾಂಡಲೇ ಆಗಿರೋದು. ಓಕೆ, ಸೊ ಅದನ್ನ ನೋಡಿದಾಗ್ಲೇ ನಿಮಗೆ ಅರ್ಥ ಆಗುತ್ತೆ. ಕಾಮನ್ ಬಿಗಿನರ್ ಮಿಸ್ಟೇಕ್ ನೋಡಿದರೆ ಟ್ರೇಡಿಂಗ್ ಎವ್ರಿ ಲೆವೆಲ್, ಅಂದ್ರೆ ಬೆಳಗ್ಗೆಯಿಂದ ಸಂಜೆ ಗಂಟ ಮಾರ್ಕೆಟ್ ಅಲ್ಲಿ ಕುತ್ಕೊಂಡು ಯಾವ್ಯಾವ ಲೆವೆಲ್ ಸಿಗುತ್ತೆ ಅದ್ರಲ್ಲೆಲ್ಲ ಟ್ರೇಡ್ ಮಾಡೋದು. ನೆಕ್ಸ್ಟ್ ಇಗ್ನೋರಿಂಗ್ ಟೈಮ್ ಫ್ರೇಮ್ಸ್. ಟೈಮ್ ಫ್ರೇಮ್ಸ್ ನ ನೋಡಲ್ಲ, ಟೈಮ್ ಫ್ರೇಮ್ಸ್ ಗೆ ಇಂಪಾರ್ಟೆನ್ಸ್ ಅನ್ನೋದೇ ಕೊಡಲ್ಲ. ಆಕ್ಚುಲಿ H1 H4 ಅನ್ನೋದು ಮೈನ್ ಇಂಪಾರ್ಟೆಂಟ್ ಟೈಮ್ ಫ್ರೇಮ್ ಆಗಿರುತ್ತೆ. ಸೊ ಇದನ್ನ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಅದನ್ನ ಮಿಸ್ ಮಾಡಿ ನೀವು 1 minute 5 minutes ಅಲ್ಲಿ ಚಾರ್ಟ್ ನ ನೋಡ್ತೀರಾ ಅಂತಂದ್ರೆ 100% ಓಡಿಸ್ಕೋತೀರಾ, ಓಕೆನಾ. ಎಂಟರಿಂಗ್ ವಿತೌಟ್ ಕನ್ಫರ್ಮೇಶನ್, ಯಾವುದೇ ಕನ್ಫರ್ಮೇಶನ್ಸ್ ಇಲ್ಲದೆ ರ್ಯಾಂಡಮ್ ಆಗಿ ನಿಮಗೆ ಆ ಟೆಂಡೆನ್ಸಿ ಬರುತ್ತೆ, ಓಕೆನಾ. ನನ್ಗೆ ಇವಾಗ ಟ್ರೇಡ್ ಪ್ಲೇಸ್ ಮಾಡಬೇಕು, ಇಲ್ಲ ಇದು ಪಕ್ಕ ಕೆಳಗಡೆಗೆ ಹೋಗ್ತಾನೆ, ನನ್ನ ಅನಾಲಿಸಿಸ್ ನಾನು ಬರೀ ನೋಡಿದ್ರೇನೆ ಕಂಡು ಬರ್ತೀನಿ ಅಂತ ಅಂದ್ಬಿಟ್ಟು ನೀವೇನ್ ಮಾಡ್ತೀರಾ, ಇನ್ನು ಕಲಿತೇ ಇರಲ್ಲ, ಅದಕ್ಕಿಂತ ಮುಂಚೆನೆ ಓಕೆ ಇದು ಕೆಳಗಡೆನೆ ಹೋಗುತ್ತೆ ಅಂತ ಸುಮ್ನೆ ರ್ಯಾಂಡಮ್ ಆಗಿ ಸೆಲ್ ಅಂತ ಒತ್ತು ಬಿಡ್ತೀರಾ, SL ಇಡ್ತೀರಾ, TP ಇಡ್ತೀರಾ. ಕೆಲವೊಬ್ರು ಅದು ಇಡಲ್ಲ. ಸೊ ಇದರಿಂದ ಏನ್ ಮಾಡ್ತಾರೆ, ತುಂಬಾ ಲಾಸಸ್ ನ ಮಾಡ್ಕೋತಾರೆ. ಪ್ರೋ ಟಿಪ್ ನೋಡಿದರೆ ಕಂಬೈನ್ ವಿತ್ BOS ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್. ಯಾವತ್ತು BOS ಜೊತೆ ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಜೊತೆ ಕಂಬೈನ್ ಮಾಡ್ಕೊಳ್ಳಿ. ವೇಟ್ ಫಾರ್ ಪ್ರೈಸ್ ಆಕ್ಷನ್ ಕನ್ಫರ್ಮೇಶನ್, ಅಂದ್ರೆ ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ, ಯಾವ ಟ್ರೆಂಡ್ ಅಲ್ಲಿ ಇದೆ ಅಂತೆಲ್ಲ ನೀವು ಐಡೆಂಟಿಫೈ ಮಾಡಿ ಕನ್ಫರ್ಮೇಶನ್ಸ್ ತಗೊಂಡ್ಮೇಲೆ ನೀವು ಒಂದು ಟ್ರೇಡ್ ನ ಫುಲ್ ಬ್ಯಾಕ್ಸ್ ಅಲ್ಲಿ ನೋಡ್ಬೇಕಾಗುತ್ತೆ, ಅಂದ್ರೆ ಸಪೋರ್ಟ್ ಝೋನ್ ಅಲ್ಲಿ ನೋಡ್ಬೇಕಾಗುತ್ತೆ. ಅವಾಯ್ಡ್ ಟ್ರೇಡಿಂಗ್ ವೀಕ್ ಝೋನ್ಸ್. ವೀಕ್ ಝೋನ್ಸ್ ಅಲ್ಲಿ ಯಾವತ್ತು ಟ್ರೇಡ್ ನ ಪ್ಲೇಸ್ ಮಾಡಬೇಡಿ. ಇವಾಗ ಸಿಂಪಲ್ ಆಗಿ ನಿಮಗೆ ನೋಡೋದಾದ್ರೆ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ, ಮಾರ್ಕೆಟ್ ಹಿಂಗಿದೆ ಅಂತ ಅನ್ಕೊಳ್ಳಿ, ಮಾರ್ಕೆಟ್ ಈ ತರ ಇದೆ ಅಂತ ಅನ್ಕೊಳ್ಳಿ. ಇವಾಗ ನೋಡಿ BOS ಆಗಿದೆ, BOS ಆಗಿದೆ, BOS ಆಗಿದೆ. ಸೊ ಅಪ್ ಟ್ರೆಂಡ್ ಅಲ್ಲಿ ಹೋಯ್ತಿದ್ ಮಾರ್ಕೆಟ್ ಸಡನ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಬಂತು. ಚೇಂಜ್ ಆಫ್ ಕ್ಯಾರೆಕ್ಟರ್ ಬಂದ ನಮಗೆ ಗೊತ್ತಾಯ್ತು ಇದು ಡೌನ್ ಟ್ರೆಂಡಿಗೆ ಶಿಫ್ಟ್ ಆಯ್ತು. ಮತ್ತೆ ಏನ್ ಮಾಡ್ತು, ಒಂದು BOS ಅನ್ನೋದು ಕೊಡ್ತು. ಕೊಟ್ಟಾಗ ನೀವು ನೆಕ್ಸ್ಟ್ ಪುಲ್ ಬ್ಯಾಕ್ ಅಲ್ಲಿ ಈ ರೆಸಿಸ್ಟೆನ್ಸ್ ಝೋನ್ ಅಲ್ಲಿ ನೀವು ಕಾಯಬಹುದು. ಓಕೆ ಮಾರ್ಕೆಟ್ ಇಲ್ಲಿ ಬಂದ್ರೆ ನಾನು ಎಂಟ್ರಿ ಮಾಡ್ತೀನಿ ಅಂತ. ಸುಮ್ನೆ ಎಂಟ್ರಿ ಮಾಡಬೇಡಿ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಸ್ಟ್ರಾಂಗ್ ಲೆವೆಲ್ ವೀಕ್ ಲೆವೆಲ್ಸ್ ಯಾವ್ದು ಅಂತ. ನಿಮಗೆ ಈ 100 days ಸೀರೀಸ್ ಮುಗಿದ್ಮೇಲೆ ಒಂದು ನಂದೇ ಆದ ಸ್ಟ್ರಾಟಜಿ ನಿಮಗೆ ಕೊಡ್ತೀನಿ. ಈ ತರನೇ ಟ್ರೇಡ್ ಬಂದ್ರೆ ತಗೋಬೇಕು, ಇಲ್ಲಾಂದ್ರೆ ಇಗ್ನೋರ್ ಅಷ್ಟೇ, ಓಕೆನಾ. ಇದೆಲ್ಲ ಜಸ್ಟ್ ಬೇಸಿಕ್ಸ್ ಅಷ್ಟೇ. ಸೊ ಈ ಪುಲ್ ಬ್ಯಾಕ್ ಅಲ್ಲಿ ನೀವೇನಾರು ಎಂಟ್ರಿ ಆದ್ರೆ ಇಲ್ಲಿಗೆ TP ಇಡ್ಬೋದು, ಅಂದ್ರೆ ಈ ಲೋ ಅಥವಾ ಈ ಲೋಗೆ TP ಇಡ್ಬೋದು, ಓಕೆನಾ. ಅವಾಯ್ಡ್ ಟ್ರೇಡಿಂಗ್ ವೀಕ್ ಝೋನ್ಸ್, ಅಂದ್ರೆ ಯಾವತ್ತು ವೀಕ್ ಝೋನ್ಸ್ ಗಳಲ್ಲಿ ಅವಾಯ್ಡ್ ಮಾಡಿ. ಗೋಲ್ಡನ್ ರೂಲ್ ನೋಡೋದಾದ್ರೆ ಸ್ಟ್ರಾಂಗ್ ಲೆವೆಲ್ಸ್ ಈಕ್ವಲ್ ಟು ಸ್ಮಾರ್ಟ್ ಟ್ರೇಡ್ಸ್, ಅಂದ್ರೆ ಯಾವತ್ತು ಸ್ಟ್ರಾಂಗ್ ಲೆವೆಲ್ಸ್ ಇದ್ರೆ ನಿಮಗೆ ಟ್ರೇಡ್ಸ್ ಅನ್ನೋದು ಚೆನ್ನಾಗಿರೋದು ಸಿಗುತ್ತೆ, ಒಳ್ಳೆ TPs ಅನ್ನೋದು ಆಗುತ್ತೆ, ಓಕೆನಾ. ಅದರಿಂದ ವೀಕ್ ಲೆವೆಲ್ಸ್ ಅಲ್ಲಿ ಟ್ರೇಡ್ ಮಾಡೋದನ್ನ ಇಗ್ನೋರ್ ಮಾಡಿ. ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡೋದಾದ್ರೆ ಸ್ಟ್ರಾಂಗ್ ಲೆವೆಲ್ಸ್ ಈಕ್ವಲ್ ಟು ಹೈ ಪ್ರೊಬಬಿಲಿಟಿ. ನಮ್ಗೆ ಯಾವತ್ತು ಸ್ಟ್ರಾಂಗ್ ಲೆವೆಲ್ಸ್ ಏನ್ ಮಾಡುತ್ತೆ, ಹೈ ಪ್ರೊಬಬಿಲಿಟಿ ಟ್ರೇಡ್ಸ್ ನ ಕೊಡುತ್ತೆ. ವೀಕ್ ಲೆವೆಲ್ಸ್ ಈಕ್ವಲ್ ಟು ಬ್ರೇಕ್ಔಟ್ ಝೋನ್ಸ್. ಯಾವತ್ತು ವೀಕ್ ಲೆವೆಲ್ಸ್ ಏನಾಗಿರುತ್ತೆ, ಈಸಿಲಿ ಬ್ರೇಕ್ಔಟ್ ಆಗುತ್ತೆ. ಸೊ ನಾವು ವೀಕ್ ಝೋನ್ಸ್ ನ
ಅವಾಯ್ಡ್ ಮಾಡ್ಬೇಕು, ವೀಕ್ ಲೆವೆಲ್ಸ್ ನ ಅವಾಯ್ಡ್ ಮಾಡ್ಬೇಕು. ಫೋಕಸ್ ಆನ್ ಕ್ವಾಲಿಟಿ ನಾಟ್ ಕ್ವಾಂಟಿಟಿ. ಅಂದ್ರೆ ಯಾವತ್ತು ಫೋಕಸ್ ಮಾಡ್ಬೇಕು. ಇವಾಗ ನನ್ನ ಕಮ್ಯುನಿಟಿ ಮೆಂಬರ್ಸ್ ನೀವು ನೋಡಿರ್ಬೋದು, ನಾನು ಡೈಲಿ ಚಾರ್ಟು ಹಾಕಲ್ಲ, ಡೈಲಿ ಟ್ರೇಡ್ಸು ಹಾಕಲ್ಲ. ನನಗೆ ಟ್ರೇಡ್ ಇದ್ರೆ ಮಾತ್ರ ನಾನು ಟ್ರೇಡ್ ತಗೋತೀನಿ ಹೊರತು ಆ ತಿಂಗಳು ಅಂತಲ್ಲ, 3 ತಿಂಗಳು ನಾನು ಟ್ರೇಡ್ ಸಿಕ್ಕಿಲ್ಲ ಅಂದ್ರೂ ನಾನು ತಗೊಳಕ್ಕೆ ಹೋಗಲ್ಲ. ನನ್ನ ರೂಲ್ಸಿಗೆ ನನಗೆ ಟ್ರೇಡ್ ಸಿಕ್ಕಿಲ್ಲ ಅಂತಂದ್ರೆ ನಾನು ತಗೊಳಕ್ಕೆ ಹೋಗಲ್ಲ. ತುಂಬಾ ಜನ ನನಗೆ ಕ್ವಶನ್ ಹಾಕಿದ್ರಿ, ಬ್ರೋ ಪ್ರವೀಣ್ ಬ್ರೋ ಮಾತ್ರ ಡೈಲಿ ಟ್ರೇಡ್ಸ್ ಹಾಕ್ತಾರೆ, ನೀವ್ ಯಾಕೆ ಮಾಡಲ್ಲ? ಬಿಕಾಸ್ ಪ್ರವೀಣ್ ಬ್ರೋ ಇವಾಗಾಗಿ ಕಲ್ತು ಬಂದಿರೋದು. ನಾನು ಆಲ್ರೆಡಿ ಮಾರ್ಕೆಟ್ನ 3 ಇಯರ್ಸ್ ಬ್ಯಾಕ್ ಇಂದಾನೇ ನೋಡ್ತಿದ್ದೀನಿ. ಸೊ ನನಗೆ ಸಿಗಂತ ಲೆವೆಲ್ಸ್ ಹೇಗೆ ಅಂತಂದ್ರೆ, ಒಂದು ಕೆಲವೊಂದ್ ಟೈಮು ಕಂಟಿನ್ಯೂಸ್ ಬ್ಯಾಕಪ್ ಸಿಗುತ್ತೆ, ಕೆಲವೊಂದ್ ಟೈಮು 1 ವೀಕಿಗೆ ಸಿಗೋದೇ ಇಲ್ಲ, ಕೆಲವೊಂದ್ ಟೈಮು 1 ಮಂತಿಗೆ ಸಿಗೋದೇ ಇಲ್ಲ, ಕೆಲವೊಂದ್ ಟೈಮು 5 ನಿಮಿಷಕ್ಕೂ ಸಿಗ್ತಿರ್ತದೆ. ಸೊ ನಾನು ಯಾವ ತರ ಮಾರ್ಕೆಟ್ ಹೇಗಿರುತ್ತೆ ನನ್ನ ಕ್ರೈಟೇರಿಯಾ ಬಂದ್ರೆ ಮಾತ್ರ ನಾನು ಎಂಟ್ರಿ ಮಾಡೋದು. ಓಕೆನಾ? ಯಾವತ್ತು ಕ್ವಾಂಟಿಟಿಗಿಂತ ಕ್ವಾಲಿಟಿ ಇರಬೇಕು. ನಂದು ಹೈಲೈಟ್ ಅಲ್ಲಿ ಏಪ್ರಿಲ್ 26 ಟ್ರೇಡ್, ನಾನು ಯಾವ್ಯಾವ ಟ್ರೇಡ್ ತಗೊಂಡೆ ಅನ್ನೋದನ್ನ ಹಾಕಿದ್ದೀನಿ. ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿ. ಅಲ್ಲಿ ನಿಮಗೆ ನೋಡ್ಬೋದು. ಮೋಸ್ಟ್ಲಿ 6 ಟ್ರೇಡ್ಸ್ ಏನೋ ಸಿಕ್ತು. ಅದರಲ್ಲಿ ಒಂದು ಟ್ರೇಡ್ ಟ್ಯಾಪೇ ಆಗಿಲ್ಲ, ನನ್ನ ಲೆವೆಲ್ಗೆ ಬರಲೇ ಇಲ್ಲ. ಇನ್ನು 5 ಟ್ರೇಡ್ ಟಿ.ಪಿ ಕೊಟ್ಟಿದೆ. 5 ಟ್ರೇಡ್ ಟಿ.ಪಿ ಅಂದ್ರೆ 1:2 ಅಂತಂದ್ರೆ 5 ಟ್ರೇಡ್ ಅಲ್ಲಿ ನಾನು 5% ರಿಸ್ಕ್ ಮಾಡೀನಿ. ಈಕ್ವಲ್ ಒಂದೊಂದು ಟ್ರೇಡಿಗೂ 1% ಹಂಗೆ. ಸೊ 5 ಟ್ರೇಡ್ ಇಂದ ನನಗೆ ಟಿ.ಪಿ ಹೊಡೆದಿರೋದು 10%. 5% ರಿಸ್ಕ್ ಮಾಡಿದೀನಿ ಅಂದ್ರೆ 10% ಏನ್ ಮಾಡಿರ್ತೀನಿ, ಎಲ್ಲ 1:2ನೇ. ಸೊ ನನಗೆ ಕಳೆದ ಮಂತ್ ಅಲ್ಲಿ 10% ರಿಟರ್ನ್ಸ್ ಅನ್ನೋದು ಸಿಕ್ಕಿದೆ. ಓಕೆನಾ? 10% ನೋಡೋರಿಗೆ ಅದು ಸಿಂಪಲ್ ಆಗಿರ್ಬೋದು. ನೀವು ಯೋಚನೆ ಮಾಡಿ, ನಿಮ್ಮ ದುಡ್ಡೇನಾದ್ರೂ ಬ್ಯಾಂಕ್ ಅಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಟ್ರೆ ನಿಮಗೆ ವರ್ಷಕ್ಕೆ ಬರೀ 6% ಆರ್ 7% ಅಷ್ಟೇ ಕೊಡೋದು. ಅದ್ರಲ್ಲೂ ಹಿರಿಯ ನಾಗರಿಕರು ಅಂತ ಇರೋರಿಗೆ 7.5 ಇಂದ 8% ಕೊಡ್ತಾರೆ. ಅವಾಗ ನೀವು ಒಂದು ಮಂತಿಗೆ 10% ಮಾಡ್ತಿದ್ದೀರಾ ಅಂತಂದ್ರೆ, ಇದು ಪ್ರತಿ ಸಲನೂ ಆಗಲ್ಲ, ಬಟ್ ಕಳೆದ ಮಂತ್ ಆಗಿದೆ. ಆಚೆ ಮಂತ್ ನೀವು ನೋಡಿದ್ರೆ 23% ಸಿಕ್ಕಿದೆ ರಿಟರ್ನ್ಸ್. ಸೊ ಅಷ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಬ್ಯಾಂಕ್ಸ್ಗಿಂತ ಸ್ವಲ್ಪ ಮುಂದೆ ಇದ್ದೀರಾ ತಾನೆ, ಅಷ್ಟು ಸಾಕು. ನಾಳೆ ದಿನ ಬಿಗ್ ಕ್ಯಾಪಿಟಲ್ ಸಿಕ್ಕಿದಾಗ ಪ್ರಾಪರ್ ರಿಸ್ಕ್ ನ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ಒಳ್ಳೆ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು. ಓಕೆನಾ? ಇವಾಗ ನಾನು ಅವತ್ತೇ ಹೇಳಿದೆ, 10 lakhsಗೆ 1% ಅಂತಂದ್ರೆ ಎಷ್ಟು? 10,000 rupees. ಅದೇ 10 crores 1% ಅಂತಂದ್ರೆ ಎಷ್ಟು? 10 lakhs rupees. ಸೊ 10 lakhs rupees ಇವಾಗ ನಾನೇನಾದ್ರು 1 ಕೋಟಿ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ, ಈಗ ನಾನು ಕಳೆದ ಮಂತ್ ಅಲ್ಲಿ 10 ಲಕ್ಷ ಅರ್ನ್ ಮಾಡಿದೀನಿ ಅಂತ ಅರ್ಥ. ಓಕೆನಾ? ಸೊ ಇಲ್ಲಿ ಮ್ಯಾಟರ್ ಆಗೋದು ಕ್ಯಾಪಿಟಲ್ ಮಾತ್ರ. ಫಂಡ್ ಎಷ್ಟು ಜಾಸ್ತಿ ಇರುತ್ತೋ, ಸೊ ಸಿಂಪಲ್ 1 ಕೋಟಿ ಇರೋರೆಲ್ಲ 1% ರಿಸ್ಕ್ ಮಾಡಲ್ಲ, 0.5% ರಿಸ್ಕ್ ಮಾಡ್ತಾರೆ. ಬಿಕಾಸ್ ಅವ್ರ ಕ್ಯಾಪಿಟಲ್ ಅಲ್ಲಿ ಅವ್ರು ಲೂಸ್ ಮಾಡ್ಕೊಳಕ್ ರೆಡಿ ಇರಲ್ಲ. ಸೊ ಅವ್ರು ರಿಸ್ಕ್ ಕಮ್ಮಿ ಮಾಡ್ತಾರೆ. ಇವಾಗ ಬ್ಯಾಂಕ್ಸ್ಗಳು, ಇನ್ಸ್ಟಿಟ್ಯೂಷನ್ಸ್ಗಳು ಟ್ರೇಡಿಂಗ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರೆಲ್ಲ ತಗೊಬಂದು ಲಿವರೇಜ್ ಎಲ್ಲ ಯೂಸ್ ಮಾಡಲ್ಲ. ಅವ್ರು ಹೆಂಗಂದ್ರೆ, ಇವಾಗ ಸಿಂಪಲ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ಸ್ ಅವ್ರು ಏನ್ ಮಾಡ್ತಾರೆ ನೋಡಿ, ನಿಮ್ಮ ಕ್ಯಾಪಿಟಲ್ ಇಸ್ಕೊಂಡು ಅವರು ಟ್ರೇಡಿಂಗ್ ಹಾಕ್ತಾರೆ, ಅಂದ್ರೆ ಸ್ಟಾಕ್ಸ್ ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವ್ರದ್ದು ಮ್ಯಾಕ್ಸಿಮಮ್ ರಿಟರ್ನ್ಸ್ 5 years ಕಳೆದ್ಮೇಲೆ 15%, ಅದಕ್ಕೂ ಮೇಲೆ ಹೋಗಲ್ಲ. ಬಿಕಾಸ್ ಅವ್ರ ರಿಸ್ಕ್ ಅನ್ನೋದು ಜಾಸ್ತಿ ತಗೊಳಲ್ಲ. ನಮಗೆ ಟ್ರೇಡಿಂಗ್ ಮೈಂಡ್ ಸೆಟ್ ಇರೋದ್ರಿಂದ, ಟ್ರೇಡಿಂಗು ಇಷ್ಟೆಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ನಾವು ನಾವಾಗೆ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು. ಓಕೆನಾ? ಅದಕ್ಕೆ ಹೇಳ್ತಿರೋದು, ಕ್ವಾಲಿಟಿ ಇಂಪಾರ್ಟೆಂಟ್, ಕ್ವಾಂಟಿಟಿ ಅಲ್ಲ. ನೀವು ದಿನಕ್ಕೆ 100 ಟ್ರೇಡ್ ಮಾಡಿದ್ರೆ ಯಾವನು ಕೇಳಲ್ಲ, ಓಕೆನಾ, ಎಷ್ಟು ಮಾಡಿದೆ ಅಂತ. ಬಟ್ ಓವರ್ ಆಲ್ ಮಂತ್ ಅಲ್ಲಿ ನಿನ್ಗೆ ಎಷ್ಟು ಪ್ರಾಫಿಟ್ಸ್ ಆಗಿದೆ ಅನ್ನೋದು ಮ್ಯಾಟ್ರು. ಸೊ ಕ್ವಾಲಿಟಿ ಟ್ರೇಡ್ಸ್ ನ ತಗೊಳ್ಳಿ. ಮಾಸ್ಟರ್ ದಿಸ್ ಈಕ್ವಲ್ ಟು ಟ್ರೇಡ್ ಲೈಕ್ ಎ ಪ್ರೋ. ನೀವು ಇದೇನಾದ್ರು ಮಾಸ್ಟರ್ ಮಾಡ್ಕೊಂಡ್ರೆ ನೀವು ಒಬ್ಬ ಪ್ರೋ ಟ್ರೇಡರ್ ಆಗ್ತೀರಾ. ಓಕೆನಾ? ನಾನು ಯಾವತ್ತೂ ಹೇಳಂಗೆ, ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ, ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಡೆಡಿಕೇಶನ್, ನಿಮ್ಮ ಹಾರ್ಡ್ ವರ್ಕ್ ಇದ್ರೆ ಮಾತ್ರ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ಅದೇ ನಮ್ ಟ್ಯಾಗ್ ಲೈನು. ಯಾಕೆ ನಾನು ಅದನ್ನ ಹಾಕಿದೀನಿ ಅಂತಂದ್ರೆ, ಎಫರ್ಟ್ ಹಾಕಕ್ಕೆ ನೀವು ರೆಡಿ ಆದ್ರೆ ಗೈಡೆನ್ಸ್ ಕೊಡಕ್ಕೆ ನಾನ್ ರೆಡಿ ಆಯ್ತೀನಿ. ಅದರಿಂದ ಯಾರು ನೋಟ್ಸ್ ಮಾಡೋದನ್ನ ಮರಿಬೇಡಿ. ಯಾರಾದ್ರೂ ಈ ವಿಡಿಯೋ ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿರೋರಿಗೆ ನನ್ನ ಚಾನಲ್ನ ರೆಕಮೆಂಡ್ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ಗಂಟ ಯಾರ್ಯಾರು ಕಂಪ್ಲೀಟ್ ಮಾಡಿದ್ರಿ, ವಿಡಿಯೋ ಕೆಳಗಡೆ ಇವತ್ತಿನ ಡೇ ಕಂಪ್ಲೀಟ್ ಆಯ್ತು. ಹಾಗೆ ನಿಮ್ಮ ನೇಮ್ ಮತ್ತೆ ನಿಮ್ಮ ಊರ್ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಲೈಕ್ ಇಂದಾಗಿ ನನಗೆ ಇದೊಂದು ಮೋಟಿವೇಶನ್ ಆಗಿರುತ್ತೆ. ಹಾಗೆ ಇದು ತುಂಬಾ ಜನಕ್ಕೆ ಸಜೆಸ್ಟ್ ಅನ್ನೋದಾಗುತ್ತೆ. ಕರ್ನಾಟಕದಲ್ಲಿರೋರು ಟ್ರೇಡಿಂಗ್ ನ ಗ್ಯಾಮ್ಲಿಂಗ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಪ್ರಾಪರ್ ವೇಲಿ ಹೇಗೆ ಟ್ರೇಡಿಂಗ್ ಕಲಿಬಹುದು ಅನ್ನೋದನ್ನ ನಾನು ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀನಿ. ಅದರಿಂದ ಎಲ್ರಿಗೂ ಈ ಎಜುಕೇಶನ್ ಸಿಗ್ಲಿ ಅನ್ಕೊಂಡು ಆದಷ್ಟು ನೀವು ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಶೇರ್ ಅಂತೂ ಮಾಡಕ್ ಹೋಗ್ಬೇಡಿ.
ಅದಕ್ಕಿಂತ ಬೆಟರು ಲೈಕ್ ಮಾಡಿ, ಅದೇ ಆಟೋಮೆಟಿಕ್ಲಿ ರೆಕಮೆಂಡ್ ಆಗಿ ಜನ ನೋಡಿ ಇಷ್ಟಪಟ್ಟವರು ಬಂದೇ ಬರ್ತಾರೆ. ಓಕೆನಾ? ಇವತ್ತಿನ ವಿಡಿಯೋ ಇಷ್ಟನೇ. ಥ್ಯಾಂಕ್ ಯು.